ವಿದ್ಯಾ ಅಮೃತಂ ಅಶ್ನುತೆ. ಯಾವ ವಿದ್ಯೆ, ಯಾವ ಜ್ಞಾನ ನಮ್ಮನ್ನು ಅಮೃತತ್ವವನ್ನು ಉಂಟು ಮಾಡ್ತೈತಿ, ಕೆಡಲಾರ್ದಂತಹ ಒಂದು ಅನುಭವವನ್ನು ನಮಗೆ ತಂದು ಕೊಡ್ತೈತಿ, ಅದಕ್ಕೆ ವಿದ್ಯಾ ಅಂತಂದ್ರೆ ಏನ್. ಅದು ಸಿಗುದು ಬಹಳ ದುರ್ಲಭದ, ಅಂಥ ಮಹಾತ್ಮರ ಸಂಘದಿಂದ ಅದು ಸಿಗ್ತದ. ಏನ್ ನಾನು ಯಾರಿದ್ದೇನೆನ್ನೋ ತಿಳುವಳಿಕೆ ನಿನಗಾತಂದ್ರೆ ನಿನಗೆ ಬೇಕಾದದ್ದು ಇದ್ದೇ ಇರ್ತೈತಿ. ನಿನಗೆ ಬೇಕಾದದ್ದು ಸಮಾಧಾನ ಶಾಂತಿ ನಿನ್ನೊಳಗದೆ. ಅದರ ಜ್ಞಾನವನ್ನು ಮಾಡ್ಕೊ. ನೆಮ್ಮದಿಯಿಂದ ಇರ್ಬೇಕನ್ನುವಂಗಿದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊ. ಬ್ಯಾಡಪ್ಪ ನಮಗಂದ್ರೆ ಏನಾರ ತಿಳ್ಕೊಂತ ಹೋಗು. ಒಂದು ಅರ್ಧ ನಿಮಿಷ ಅದರ ವೃತ್ತಿ ತದಾಕಾರ ಆದಾಗ ಅದರ ಅನುಭವ ನಮಗಾಕೈತಿ. ಏನ್ ಅದು ಯಾವುದೇ ಥರದ ವಿಕಾರವ ಇಲ್ಲಲ್ಲಿ. ಈ ಹೊರಗಿನ ವಸ್ತುಗಳೆಲ್ಲ ವಿಕಾರವನ್ನು ಹೊಂತಾವ, ಇಂದ್ರಿಯಗಳ ಗೋಚರವು ಎಲ್ಲ ಅದ್ರ ಕಡೆ ಎಲ್ಲ ಕೊಟ್ರೆ ಅದು ಅನುಭವಕ್ಕೆ ಬರೋದು ನಮ್ಗೆ. ಇದನ್ನೆಲ್ಲ ಮರಿ, ಇದು ನೀನು ಕಲ್ಪಿಸಿಕೊಂಡದ್ದು. ಇದೆಲ್ಲ ವಿಕಾರ ಆಗುವುದನ್ನೆಲ್ಲ ಕಲ್ಪಿಸ್ಕೊಂಡು ಕಲ್ಪನೆಗೆ ಬಂದದ್ದೆಲ್ಲ ವಿಕಾರ ಆಕೈತಿ. ಅದು ಇದ್ದು ವಸ್ತು ಏನದ ಅದನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ, ಅವಿಕಾರಿಯಾಗಿದ್ದದ್ದು ಅದು. ಆ ಇರುವಿಕೆಗೆ ಯಾವುದೇ ಥರದ ಬಾಧೆ ಇಲ್ಲ. ಅನುಭವ ಮಾಡಿಕೊಂಡಾಗ ಗೊತ್ತಾಗೋದು ನಮ್ಗೆ. ಹಿಂದಿನ ಜನ್ಮ ಸಂಸ್ಕಾರ, ಈಗಿನ ಅಭ್ಯಾಸ, ಸಂಘ, ಅವು ಮೂರು ಕೂಡಿದಾಗ, ಅವು ದೃಢತರ ಆದಾಗ ಯಾವ ವೇಳೆದೊಳಗಾದ್ರೂ ಸಮಾಧಿ ಹತ್ಬೋದು. ಏನ್ ಹೇಳು ಕಾಲಕ್ಕನ ಹತ್ಬೋದು. ಏನ್ ಹಿಂದಿನ ಜನ್ಮದ ಸಂಸ್ಕಾರ ಇತ್ತಂದ್ರೆ ಪ್ರಾಣಾಂತ್ಯದಲ್ಲಿ ಸುಧಾ ಅದು ಉದ್ಭವ ಆಗುವುದು. ಶರೀರ ಬಿಡು ಟೈಮ್ನಾಗ ಅದು ಅಂತರಂಗದ ದುಡಿಕೆದು. ಹೊರಗಿಂದ ಏನೂ ಇಲ್ಲ, ಒಳಗೆ ಆಂತರಿಕವಾಗಿ ಮಾಡುವಂಥ ಕೆಲಸ ಇದು. ಮಂದಿಗೆ ತೋರಿಸೋದು ಅಲ್ಲೇದು. ಏನ್ ಬಾಹ್ಯದ್ದಕ್ಕೆ ಏನೂ ಸಂಬಂಧನೇ ಇಲ್ಲ. ಆನಂದದ ಅನುಭವ ಮಾಡುವಂಥದ್ದು ಯಾವುದು ಅಂದ್ರೆ ಪರಿಶುದ್ಧವಾದಂಥ ಅಂತಃಕರಣ. ಏನ್ ಅದಕ್ಕೆ ಅಂತಃಕರಣ ಪರಿಶುದ್ಧಿಗಾಗಿ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋದ ಹೊರತು ನಮಗಿದು ಅನುಭವ ಬರೋದಿಲ್ಲ ಅಂತ. ಅದಕ್ಕೆ ಅಂತಃಕರಣ ಸ್ವಚ್ಛ ಮಾಡ್ಕೋ. ಅಂತಃಕರಣ ಯಾಕೆ ಮಲಿನ ಆಗೈತಿ, ಅದಕ್ಕೆ ಕಾರಣ ಹುಡುಕ್ಬೇಕು. ಅಂತಃಕರಣ ಮಾಲಿನ್ಯಕ್ಕೆ ಕಾರಣ ಏನು ಅಂದ್ರೆ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪ ತಿಳುವಳಿಕೆ. ಇದಕ್ಕೇನು ಕಾರಣ ಅಂದ್ರೆ ಅಜ್ಞಾನನ ಇದಕ್ಕೆ ಕಾರಣ. ಎದರ ಬಗ್ಗೆ ಅಜ್ಞಾನ? ನಿನ್ನ ಬಗ್ಗೆ ಅಜ್ಞಾನ. ನಿಜವಾದ ಸುಖದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವುದು ಅಜ್ಞಾನ. ಅಜ್ಞಾನದಿಂದ ಅನ್ಯಥಾ ಜ್ಞಾನ ಗಟ್ಟಿಯಾಗಿ ಕುಂತೈತಿ. ಇಲ್ಲಿ ತನಕ ಈ ಅಜ್ಞಾನ ಹೋಗುದಿಲ್ಲ, ನಿಜವಾದ ಇರುವಿನ ಬಗ್ಗೆ ಇದ್ದ ಅಜ್ಞಾನ ನಮಗೆ ಹೋಗುದಿಲ್ಲ, ಅಲ್ಲಿ ತನಕ ನಮಗೆ ಅದರ ಅನುಭವ ಮಾಡ್ಕೊಳಕ್ಕಾಗುದಿಲ್ಲ. ಆ ಅಜ್ಞಾನದಿಂದನೇ ನಾವೆಲ್ಲ ದುಃಖ ಪಡ್ಲಿಕ್ಕೆ. ಅದಕ್ಕೆ ಬಲ್ಲವರು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರು, ಸುಖಿಗಳಾದವರೆಲ್ಲ. ನಿನಗೆ ಸುಖ ಹೊಂದಬೇಕನ್ನುವಂಗಿದ್ರೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡ್ಕೊ. ಏನ್ ಇದಕ್ಕಾಗಿ ಪ್ರಯತ್ನವನ್ನು ಮಾಡು. ಪ್ರಯತ್ನ ಮಾಡಲಿಲ್ಲ ಆದ್ರೆ ಮತ್ತು ಅಜ್ಞಾನದಾಗ ಬಿದ್ದು ದುಃಖ ಹೊಂದು ತಪ್ಪುದಿಲ್ಲ. ಇದು ಅವಕಾಶದ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡ ಜ್ಞಾನ ಸ್ಥಿತಿಯನ್ನು ಪಡ್ಕೊಂಡು ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಇದು ಎಲ್ಲರಿಗೂ ಅವಕಾಶದ. ಮನುಷ್ಯನ ಜನ್ಮಕ್ಕೆ ಬಂದವ್ರಿಗೆ ಎಲ್ಲರಿಗೂ ಇದು ಅವಕಾಶದ. ಮಾನವ ಮಾತ್ರರಿಗೆ ಏನ್ ಇದೊಂದು ಸದಾವಕಾಶ. ಇದನ್ನು ನೀನು ಸದುಪಯೋಗ ಮಾಡಿಕೊಂಡ್ರೆ ದೊಡ್ಡ ಲಾಭ. ಇಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ಏನ್ ಮತ್ತು ಇಂದ್ರಿಯಗಳ ಮಜಾಕ್ ಬಿದ್ದು ವ್ಯವಹಾರಕ್ಕೆ ತೋರಿಕೆಗೆ ಬೆನ್ನೈತಿದೆ ಅಂದ್ರೆ ಕಳ್ಕೋತಿದ್ದಾನೆ. ಅದಕ್ಕೆ ಬಲ್ಲವರು ಭಾಳ ಎಚ್ಚರದಿಂದ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಏನ್ ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನ ಅದನ್ನೆಲ್ಲ.
ದಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ. ವ್ಯಾಮೋಹಕ್ಕೆ ಬಿದ್ದು ಬಿಡ್ತಿಲ್ಲ, ವಿಷಯದ ವ್ಯಾಮೋಹದಾಗ ಬಿದ್ದ ಇದ್ರ ಕಡೆ ಲಕ್ಷ ಕೊಡೋಕ್ಕಾಗಲಿಲ್ಲ ನನಗೆ. ಹಿಂಗ ಹೋತಲ್ಲ ಜೀವನ. ಹಿಂದಗಡೆ ಆದ್ರೆ ಏನು ಮಾಡೋದು? ಕೆಟ್ಟ ಮ್ಯಾಗ ಬಂದ್ರೆ ಎಲ್ಲ ಕತಿ ಮುಗಿದ ಮ್ಯಾಗ ಬಂದ್ರೆ ಏನು ಮಾಡೋ? ಅಲ್ಲಿಗೆ ಓಡಿಸೋಗಂದ್ರೆ ಮತ್ತು ಇದ್ರ ಚಾಳಿನ ಹೋಗಲಿಲ್ಲ, ಮತ್ತು ಅದಕ್ಕೆ ತಿಪ್ಪಿ ಕೆದರು. ಕೋಳಿ ನೀನು ಅಂತ ಇದು ಶರೀಫ್ರ ಹೇಳ್ಯಾರಲ್ಲ, ಹಿಂಗೆ ಹಾಳು ಮಾಡೋದು ಕಂಡು ತಾಳಲಾರದು ಮನ. ಹಾಗೆ ಕೆದರುದ ತಿಪ್ಪಿ ಕೆದರ್ಕೊಂತ ಅದ್ರಾಗೈತಿ ಕೆದರು ಚಾಳಿ ಹೋಗುವಂತ. ಎಷ್ಟು ಹೇಳಿರೋ ಕೇಳಿರೋ ತಿಪ್ಪಿ ಕೆದರು ವಿಷಯ ವಸ್ತುಗಳಲ್ಲಿ ಹುಡುಕೋದು ಬಿಡುವಲ್ಲ. ಸುಳ್ಳ ದಣಿತೈತಿ, ಹಂಗ ಸಿಗ್ತೈತಿ ಅಂತ ಹಂಗ ಕೆದರುದ ಅದ್ರಾಗೈತಿ ಇದ್ರಾಗೈತಿ ಅಂದ್ರೆ ಹೆಣ್ಣಿನ್ಯಾಗೈತಿ, ಹಣ್ಣಿನ್ಯಾಗೈತಿ, ಮಣ್ಣಿನ್ಯಾಗೈತಿ, ಅದ್ರಾಗ ಕೆದರ್ತೈತಿ. ಒಳ್ಳೆ ಸಿಕ್ಕೈತಿ ನಂಗಾರಂದ್ರೆ ಯಾರು ಅದನ್ನು ಹೊಂದಿದ್ದಾರೆ ಹೇಳ್ರಿ? ಭ್ರಾಂತಿ ಆಗೈತಿ. ಅವು ಇದ್ರೆ ನಾವು ಸುಖ ಸಿಗ್ತೈತಿ ಅನ್ನೋ ಹುಚ್ಚು ಹೋಗಲ್ಲ ನಾವು. ಎಲ್ಲರಿಗೆ ಅದು ಹುಚ್ಚು ಬಿಡ್ಕೊಂಡೈತಿ. ಅವು ಎಷ್ಟೆಷ್ಟು ಹೆಚ್ಚಿಗೆ ಹಾಕೋ ಅಷ್ಟಷ್ಟು ನಾವು ಆರಾಮ್ ಇರ್ತೇವಂತ. ಇನ್ನಷ್ಟು ಗಳಿಸ್ಬೇಕು, ಭಾಳ ಆರಾಮ್ ಇರ್ಬೇಕು ಅವನು. ಅದೆಲ್ಲ ಕೆಡಕನ. ನೀನು ಎಷ್ಟೆಷ್ಟು ವಿಷಯ ಸಂಗ್ರಹ ಜಾಸ್ತಿ ಆಕೈತಿ ಅಷ್ಟಷ್ಟು ವಿಷಾನ ಜಾಸ್ತಿ ಆಕೈತಿ. ವಿಷದ ಸಂಗ್ರಹನೋ ಏನ? ಎದರ ಸಂಗ್ರಹ ಅದು? ವಿಷಾನ ಹೌದಿಲ್ಲ ನೀನು. ವಿಷಯ ಅಂದ್ರೆ ವಿಷ ಅಂತ ಹೇಳ್ಯಾರ, ವಿಷವತ್ ಅಂತ. ಅದನ್ನ ಕೈ ಬಿಡು ಅಂತ ಹೇಳ್ಯಾರ ಅಷ್ಟಾವಕ್ರ ಮುನಿಗಳು. ರಾಜ, ನೀ ಸುಖ ಹೊಂದಬೇಕನ್ನೋಂಗಿದ್ರೆ ಈ ಜಗತ್ತಿನ ವಿಷಯ ವಸ್ತುಗಳೆಲ್ಲ ವಿಷಾದ ವಾಯು ನಮ್ಮನ್ನು ಕೊಲ್ತಾವ ಅಂತ ತಿಳಿದ ಅದ್ರ ಮ್ಯಾಗಿನ ವ್ಯಾಮೋಹವನ್ನು ಬಿಡು. ವಿಷಯಾನ್ ವಿಷವತ್ ತ್ಯಜೇತ್ ಮುಕ್ತಿ ಮಿಚ್ಚೇಶಿ ಚೇತದ್. ದುಃಖರಹಿತ ಆಗ್ಬೇಕನ್ನೋಂಗಿದ್ರೆ ಇಚ್ಛಾ ಮಾಡಕ್ ಹೋಗ್ಬೇಡ. ನನಗೆ ಹಂಗಾಗಿದ್ರು ಬೇಷಕ್ಕಿತ್ತು, ಹಿಂಗಾಗಿದ್ರು ಬೇಷಕ್ಕಿತ್ತು, ಆ ಲಾಭ ಅದನ್ನು ಏನು ಲಾಭ ಅಲ್ಲ. ಎಷ್ಟು ಗಳಿಸಿದ್ರು, ಕೋಟಿಗಟ್ಟಲೆ ಕರೋಡುಗಟ್ಟಲೆ ಗಳಿಸಿದ್ರು ಲಾಭ ಇಲ್ಲದ್ರು. ಅದಕ್ಕೆ ಅದ್ರ ಬಗ್ಗೆ ಅದನ್ನು ನೆನಪಿಸೋದ ಮಾಡೋದು ನಾವು ಧ್ಯಾನಿ. ಅದನ್ನು ಕಳೆದು ಹೋದ್ರೂ ಚಿಂತೆ ಮಾಡೋದಿಲ್ಲ, ಮುಂದೆ ಅದು ಬೇಕಂತೂ ಅದನ್ನು ಇಚ್ಛಾ ಮಾಡೋದಿಲ್ಲ. ಕಳೆದುದ ನೊಂದನು ನೆನೆಯುವನಲ್ಲ, ಇಲ್ಲದ ನೊಂದನು ಬಯಸುವನಲ್ಲ. ಕಂಡವರೆಲ್ಲರಿಗೋಲೆಸೆಯುತ್ತ ಇಹನವರ ಅನುಸಂಧಾನವನರಿಯ. ಎಲ್ಲಾರು ಕೂಡ ಅವ್ರಂಗ ಇರ್ತಾನಂದ್ರೆ ಸುಧಾ ಅವ್ರಂಗ ಅವ ಇರುವುದನ್ನ ಇಲ್ಲ. ಆ ಗತ್ತ ಬೇರೆ ಇರ್ತೈತಿ. ಆ ಗತ್ತು ಬರ್ಬೇಕಾದ್ರೆ ಬಹಳ ಜನ್ಮದ ಅಭ್ಯಾಸ ಬೇಕಂತ ನೋಡ್ಪ ಅಂತಿದ್ರು ಚೋರು. ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಮ ಗತ್ತಿನ ನಾವಿರು ಗಟ್ಟಿ ಆಗ್ಬೇಕಾತ ಬಹಳ ದಿನದ ಅಭ್ಯಾಸ ಬೇಕಂತ. ಅವ್ರು ಹೆಂಗಿರ್ತಾರೆ ಹಂಗೆ ಇರ್ತಾರ. ಕನ್ನಡಿ ಯಾರು ಹೆಂಗಿರ್ತಾರೆ ಹಂಗ ಮಕ ತೋರಿಸ್ತತಿಲ್ಲ, ಒಂದರ ಹಚ್ಕೋತೇನ ಅದು. ಕನ್ನಡಿ ಯಾರು ಹೆಂಗ್ ಮಕ ನೋಡ್ಕೋತಾರ ಅವ್ರಂಗನ ತೋರಿಸ್ತೈತಿ, ಆದ್ರೆ ಯಾರಂಗನೂ ಇರುದಿಲ್ಲ. ಮತ್ತು ನಿರ್ಮಲನ ಇರ್ತೈತಿ. ಮತ್ತು ಹಚ್ಕೊಳ್ಳೋದೇ ಇಲ್ಲ ಅದು ಒಂದು. ಹೌದಿಲ್ಲ? ಹಂಗ ಜ್ಞಾನಿ ಎಷ್ಟು ಮಂದಿ ನಮಗೆ ದರ್ಶನ ಆಗ್ಯಾರಪ್ಪ, ಅದನ್ನ ಹಚ್ಕೊಳ್ಳೋದೇ ಇಲ್ಲ. ಅದ ಇದ್ರಿಗೆ ಕಂಡಾಗ ಅವ್ರಂಗನ ತೋರಿಸ್ತೈತಿ, ನಮ್ಮಂಗ ಅದ ಬಿಡು. ಆದ್ರೆ ಯಾರಂಗೂ ಅವ್ರು ಇರೋದಿಲ್ಲ. ಹಂಗ ಮಂತಕ್ಕಣ ಪರಿಶುದ್ಧಿ ಇದ್ದವನ ಸ್ಥಿತಿ ಇರ್ತದೆ, ಅವಂಗ ಜ್ಞಾನಿ ಅಂತಾರೆ. ಅಂತಃಕರಣ ಸ್ವಚ್ಛ ಮಾಡ್ಬೇಕಾದ್ರೆ ಯಾವ್ದಾರ ಸೋಗ್ ಹಾಕ್ಬೇಕಾಗೈತೇನೆ? ತಲಿ ಬೋಡ್ಸಿರ್ ಸ್ವಚ್ಛ ಆಕತೇನ ಅಂತಃಕರಣ? ಕೂದ್ಲಾ ಬಿಟ್ರೆ, ಗಡ್ಡ ಬಿಟ್ರೆ, ಪಟ್ಟ ಬಡದ್ರ, ಯಾಕ್ರಿ ಕರಿಬಿ ಹಾಕಿರೋದು ಸ್ವಚ್ಛ ಆಕತೇನ? ಹೊಸವು ಹಾಕಿರೋ ಹಾಕತೇನ? ಅದು ಅದ್ರ ಮ್ಯಾಗ ನಿರ್ಣಯ ಮಾಡಕ್ ಬರುದಿಲ್ಲ. ಪೋಷಾಕಿನ ಮ್ಯಾಗಿಂದ ಅದ ನಿರ್ಣಯ ಮಾಡಕ್ ಬರುದಿಲ್ಲ. ಭಾರತಕ್ಕೆ ಅನುಸಾರವಾಗಿ ಬೇಕಾದ ನೀನು ಪೋಷಾಕ ಇರ್ಬೋದು, ರಾಜ್ ಪೋಷಾಕ ಇರ್ಬೋದು. ಅದಕ್ಕೆ ಗೊತ್ತು ಹಿಡಿಯಕ್ಕಾಗೋದಿಲ್ಲ ಅದು ಧ್ಯಾನ ಸ್ಥಿತಿ ಹೆಂಗಿರ್ತೈತೆ ಅಂತ.
ನಿಜದ ಕಡೆ ಯಾವಾಗಲೂ ಲಕ್ಷ್ಯ ಇರ್ಬೇಕು ನೋಡ್ರಿ. ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂತ. ಇದೆಲ್ಲ ತೋರಾಣ ತೋರಿಕೆಗೆ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದದ ಅದ ನಿನ್ನ ನಿಜ ಅಂತ. ಇದಮೆನಿಸುವುದಾವುದು ಅದಕ್ಕೆ ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ತೇ ನಿನ್ನ ನಿಜ ಅಂತ. ಎಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವ ವ್ಯವಹಾರ ಅದ, ಇದಕ್ಕೆಲ್ಲ ಆಶ್ರಯ ಅದ. ನಿನ್ನನ್ನು ಆಶ್ರಯಿಸ್ಕೊಂಡು ಇದೆಲ್ಲ ಅದ. ಇದನ್ನ ಆಶ್ರಯಿಸ್ಕೊಂಡ ನೀನಿಲ್ಲ. ಇದು ಇಲ್ಲುಲ್ಲೇ ನಿನಗೆ ಇರಾಕ್ ಬರ್ತೈತಿ. ಏನ್ ಈ ತೋರಿಕೆ ಸಂಬಂಧ ಇಲ್ಲುಲ್ಲೇ ನಿನಗೆ ಇರಾಕ್ ಬರ್ತೈತಿ. ನಿನ್ನನ್ನು ಆಶ್ರಯಿಸ್ಕೊಂಡು ಇದಕ್ಕೆ ಅಸ್ತಿತ್ವ ಅದ. ನೀ ಇಲ್ಲುಲ್ಲೇ ಇದಕ್ಕೆ ಅಸ್ತಿತ್ವ ಇಲ್ಲ. ಇಲ್ಲ ತಾನೊಳುಡುಂಟು ಈ ಜಗವಿದು ತಾನಿಲ್ಲವು ಅರಿದಂದು ನಿಜದಲ್ಲಿ ಅಂತ. ಏನ್ ನಿದ್ದೆ ಬಂದಾಗ ಎಲ್ಲ ಬೇಸರ ಕೈ ಬಿಡ್ತಿಲ್ಲ. ಕೈ ಬಿಟ್ಟಾಗ ಏನಿರ್ತೈತಿ ಅಲ್ಲಿ? ಆರಾಮಿದ್ನಿ ಅಂತ ಅಲ್ಲಿ. ಬಿಟ್ಟಾಗ ಅನುಭವಕ್ಕೆ ಬಂದೈತಿ. ಅದು ಆನಂದದ ಅನುಭೂತಿ ಎಲ್ಲ ಜೀವಿಗಳಿಗೆ ಗೊತ್ತಾಗೈತಿ. ಅದು ಬಿಟ್ಟಾಗ ಅನುಭವಕ್ಕೆ ಬರ್ತೈತಿ ಅಂತ. ಇದ್ರ ನೆನಪಿತ್ತಂದ್ರೆ ಏನ್ರಿ ನಿದ್ದೆ ಹತ್ತಿಲ್ಲ, ನೆಮ್ಮದಿನೇ ಇಲ್ಲ ಅಂತ. ಇದನ್ನು ಪೂರ್ಣ ಒಂದು ಕ್ಷಣಾರ ಮರೆತಾಗ ಹೆಂಗೆ ಅನಿಸ್ತೈತಿ ನೋಡಿ. ಏನ್ ಎಲ್ಲರ ಅಭಿಪ್ರಾಯ ಯಾರ ಏನೈತಿ ಅಂದ್ರೆ ಎಲ್ಲರೂ ಸುಖದಿಂದ ಇರಬೇಕು ಅನ್ನೋದನ್ನ. ಎಲ್ಲರ ಮತ ಅಂದ್ರೆ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯ ದುಃಖರಹಿತ ಆಗಿರ್ಬೇಕು, ಆರಾಮ್ ಇರ್ಬೇಕು ಅನ್ನೋದೈತಿ. ಏನ್ ಮನಸ್ಸಿನಾಗ ಹಿಡಿದದ್ದೆಲ್ಲ ಕೈ ಯಾರು ಬಿಡ್ತಾರೆ ಅವರೆಲ್ಲರೂ ಅಧಿಕಾರಿಗಳೇ ಇದಕ್ಕೆ. ಹೌದಿಲ್ಲ? ಹಿಡ್ಕೊಂಡದ್ದೆಲ್ಲ ಕೈ ಬಿಡೋರು ಅಧಿಕಾರಿಗಳೇ ಇದಕ್ಕೆ. ಬಿಡಕ್ಕಾಗ್ಲಿಕ್ಕಂದ್ರೆ ಅದು ಸುಖಬುದ್ಧಿ ಇಟ್ಕೊಂಡವ್ರು ಅದನ್ನ ಹೆಂಗೆ ಬಿಡ್ಲಿ ಅನ್ನೋ ಅವ ಅನಧಿಕಾರಿ. ಅವ ಏನ್ ಹಂಗೆ ಹೋಗ್ಕೊಳ್ಳೋ ಎಷ್ಟು ಹೇಳಿರು ಕೇಳಿರು ಅದನ್ನ ಬಿಡೋನಾಗ್ಲಿಲ್ಲ ಅಂದ್ರೆ. ನಾವು ಹೇಳಿದ ಕೂಡಲೇ ತಕ್ಷಣ ಬಿಟ್ಟವ. ಬಿಟ್ಟೆ ಅಂದ ಜನಕ ಮಹಾರಾಜ. ಬಿಡದನ್ನು ವಿಷ ಅಂತ ತಿಳಿದು ಕೈ ಬಿಡಂದ. ಅವಾಗ ಬಿಟ್ಟೆ ಅಂದ ತಕ್ಷಣ ಅವಾಗ ಒಂದು ಕುದುರೆ ಹತ್ತಿ ಈಚೆ ಕಡೆ ರಕಿಪಿನಾಗ ಈ ಕಾಲು ಹಾಕುವುದ್ರೊಳಗಾಗಿ ಅವಾಗ ಸಮಾಧಿ ಹತ್ತಿ ತಕ್ಷಣ ಅವಾಗ ಬಿಡು ಪುರುಷೊತ್ತಲೆ ಹತ್ತಿ ಅವ ಬಿಟ್ಟೆ ಅಂತ. ಬಿಡದನ ರಾಜ ಅಂತ ಎಲ್ಲ ಗೊತ್ತಿತ್ತ ಅವಾಗ. ಎಲ್ಲ ವಿದ್ವಾಂಸರಿಂದ ಎಲ್ಲ ಅಭ್ಯಾಸ ಮಾಡಿದ್ದ. ಇವ್ ಸಣ್ಣ ಬಾಲಕ ಇದ್ದ, ಅಷ್ಟಾವಕ್ರ. ಇವನು ವಿದ್ವತ್ ನೋಡಿ ಅವಾಗ ಅರಮನೆ ಕರೆಸಿ ಅವನಿಂದ ಈ ವಿಚಾರವನ್ನು ಕೇಳಬೇಕನ್ನೋ ಇಚ್ಛೆ ಆಗಿತ್ತು. ಕರಿಸಿ ಅವಾಗ ಇದ್ರ ಬಗ್ಗೆ ವಿಚಾರ ಕೇಳಾಕತ್ತಿದ್ಲೆ. ನಿನಗೆ ಮುಕ್ತಿ ಹೊಂದಬೇಕನ್ನೋ ಆಶೆ ಐತೇನೋ ರಾಜ ಅಂದ. ಹೌದು, ಅದಕ್ಕಾಗಿ ನಿಮ್ಮನ್ನು ಕರೆಸೀನಿ. ಜಗತ್ತಿನ ವಿಷಯ ವಸ್ತುಗಳೆಲ್ಲ ವಿಷ ಅಂತ ತಿಳಿದು ಕೈ ಬಿಡೋದು. ಅದನ್ನು ಇಚ್ಛಾ ಮಾಡಬೇಡ ಅಂತ. ಮಾಡಿದಂದ್ರೆ ಮತ್ತೆ ದುಃಖ ನಿನಗದ. ಏನ್ ಆಕೈತೆ ನಮಗಿದ. ಒಮ್ಮೆ ಅದರ ಅನುಭವ ಗಟ್ಟಿ ಆತಂದ್ರೆ ಹೊಳ್ಳಿ ಅದ್ರ ಕಡೆ ಯಾಕೆ ಮನಸ್ತಾನೆ ಅವ. ಇದ್ರಾಗ ವಿಷ ಕುಡಿಸಿದ ಐತೆ. ಮೃಷ್ಟಾನ್ನ ಭೋಜನ ಅಂದ್ರೆ ಯಾವ ತಿಂತಾನ ಅದನ್ನ? ಯಾರು ಮುಟ್ಟೋದನ್ನು ಹಂಗೆ ಹೊಳಿಬೇಕಲ್ಲ. ನಮಗಿದೆಲ್ಲ ಇಂದ್ರಿಯ ಸಂಪರ್ಕ ಭೋಗೆಲ್ಲ ಇದೆಲ್ಲ ನಮ್ಮನ್ನು ಕೊಲ್ತೈತಿದು ಅಂತ. ಬೇಡಲಿ ಮನವೇ ಭೋಗದ ಒಡನಾಟ. ನಿಜಗುಣಾರು ಅದನ್ನ ಹೇಳ್ಯಾರ. ನೋಡು ನಂಜು ಬೆರೆಸಿದ ಸವಿಯೂಟ. ಒಳ್ಳೆ ಚಂದ ಅನಿಸ್ತೈತಿ ಎಲ್ಲ. ನಿನಗೆ ಮಜಾ ಮಾಡೋದು ಇದೆಲ್ಲ. ತಿನ್ನೋದು, ನಾಲಿಗೆ ರುಚಿ, ಕಿವಿ ಗಾಯನ, ಕಣ್ಣಿನ ರೂಪ, ಮೂಗಿನ ವಾಸನೆ, ಚರ್ಮದ ಸ್ಪರ್ಶ, ಒಳ್ಳೆ ಚಂದ ಮಜಾ ಅನಿಸ್ತೈತಿಲ್ಲ. ಅದರಾಗ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ನೀ ಅದರಿಂದ ಪಾರಾಗೋದು ಭಾಳ ಕಠಿಣ. ಏನ್ ಪೂರ ನಿನ್ನ ಜೀವನನ ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ಎಷ್ಟೋ ಹಾಳು ಮಾಡ್ಕೊಂಡೇವಿಲ್ಲ. ಎಷ್ಟೋ ಜನ್ಮಗಳು ಹೋಗ್ಯಾವ ಇದಕ್ಕಾಗಿ. ವಿಷಯೇಂದ್ರ ಸಂಪರ್ಕ ಭೋಗಕ್ಕಾಗಿ. ಈ ವಾಸನ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಮ್ಮ ಜನ್ಮಾಂತರ ಬಿಡುದಿಲ್ಲ. ಹುಟ್ಟುವುದು ಸಾಯುವುದು ಬಿಡುದಿಲ್ಲ ನಮ್ಗೆ. ವಿಷಯ ಸಂಗ್ರಹ ಮಾಡೋದು, ಅದರ ಸಂಪರ್ಕ ಭೋಗ ಮಾಡೋದು.
ಕಡಿಕೆ ಅದರ ಪರಿಣಾಮ ಏನಾಯ್ತು ಅಂದ್ರೆ ನಿರಾಶೆ, ದುಃಖ, ಚಿಂತಿ. ಅದಿಲ್ಲ, ಬರೇ ಇದನ್ನು ಅವಲಂಬನೆ ಮಾಡ್ಕೊಂಡು ನಾವು ಅದು ಕೆಡಬಾರ್ದಪ್ಪ, ಹಿಂಗೆ ಇರಬೇಕು ಇದು ಆಸೆ ಇಟ್ಕೊಳಕಾಕೈತೇನ ಅದು ಕೆಡದಂಗೆ. ಈ ಶರೀರವನ್ನು ಯಾವ ಶರೀರದಿಂದ ನಾವು ಸುಖ ಶಾಂತಿ ಹೊಂದ್ಬೇಕಂದೀವಿ ಆ ಶರೀರ ಇದಕ್ಕಿದ್ದಂಗೆ ಇರ್ತೈತೇನು? ಅವು ಇಂದ್ರಿಯಗಳು ಇದಕ್ಕಿದ್ದಂಗೆ ಇರ್ತಾವ, ಕೆಟ್ಟ ಹೋಕ್ಕವ. ಕಣ್ಣು ಕಾಣದಂಗೆ ಆಕೈತಿ, ಕಿವಿ ಕೇಳದಂಗೆ ಆಕೈತಿ. ಹೌದಿಲ್ಲ, ನಾಲಿಗೆ ರುಚಿ ಎಲ್ಲ ಹೋಗಿಬಿಡ್ತೈತಿ. ಏನ್ ತಿಂದ್ರು ಸ್ವಾದ ತೋಲ್ ಬಿಡುವಪ್ಪ ಅಂತ ಅನ್ನೋದು. ಕೆಟ್ಟ ಹೋಗುವಂಥವು ಇದನ್ನು ಅವಲಂಬಿಸಿಕೊಂಡು ಎಂದು ಸುಖ ಹೊಂದವು. ಪಡೆವೇಣಿ ಎಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನು ಮಾನೆ ಮನುಜ. ಇದ್ರ ಮ್ಯಾಗ ಇಷ್ಟ್ಯಾಕೆ ಮೋಹ ನಿನಗೆ ಅಂತ, ಇದ್ರ ಮ್ಯಾಗ ಪ್ರೀತಿ ಇಟ್ಕೊಂಡು ಕುಂತಾನೆ. ಇದು ಕೆಡಬಾರ್ದು, ಇದು ನಾನು ನನ್ನದು ಅಂತ. ಅಲ್ಲೋ ಇದು ನೀನಲ್ಲದನ್ನು ನೀನಂತ ಹಿಡ್ಕೊಂಡು ದುಃಖ ಪಡ್ಲಿಕ್ಕೆ ಹತ್ತಿ ಅಲ್ಲೋ. ಇದನ್ನ ತ್ಯಾಗ ಮಾಡು. ಇದ ಅಹಂಕಾರ. ನೀನು ಯಾರಿದ್ದೀನೋ ಅಂತ ಜ್ಞಾನವನ್ನು ಮಾಡ್ಕೊಂಡು ನಿನ್ನಲ್ಲಿ ನಿನಗೆ ನಂಬಿಕೆ ಇರಲಿ. ನಿನ್ನಿಂದ ಅರಿಸ್ಕೊಳ್ಳುವಂಥ ಈ ಶರೀರ ಇಂದ್ರಿಯಗಳನ್ನು ನಂಬ್ಕೊಂಡು ಕುಂತಿಯಲ್ಲ, ಇವೆಲ್ಲ ಕೆಟ್ಟು ಹೋಗುವಂಥವು. ನೀ ಏನದಿ ಅಂತ ಅದಿಯಲ್ಲ, ಅದು ಕೆಡಲಾರದ ವಸ್ತು ನೀನದಿ ಅಂತ. ಯಾವಾಗಲೂ ಇದ್ದ ವಸ್ತು ನೀನು, ಅದನ್ನು ನಂಬು. ಏನ್ ಕರ್ಮದಿಂದ ವಿಷಯ ವಸ್ತುಗಳು ಪ್ರಾಪ್ತಿ ಆಕ್ಕವು, ಆನಂದ ಸಿಗುವುದಿಲ್ಲ ನೀನು. ಅದು ಜ್ಞಾನದ ಫಲ, ತಿಳುವಳಿಕೆಯ ಫಲ. ಏನ್ ತಿಳುವಳಿಕೆಯಿಂದ ನಾವು ಅದನ್ನು ಹೊಂದಬೇಕಾಗೈತಿ. ಯಾವ ಕರ್ಮನೂ ಸಾಧನ ಅಲ್ಲ. ನಿತ್ಯ ಸುಖ ಹೊಂದಲಿಕ್ಕೆ ಕರ್ಮ ಸಾಧನ ಅಲ್ಲ. ಮುಕ್ತಿ ಹೊಂದಲಿಕ್ಕೆ ವಿಷಯ ಭೋಗಕ್ಕಾಗಿ ಆಶೆ ಆಯ್ತಂದ್ರೆ ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ತದೆ. ಆಶೆ ಎಲ್ಲಿ ತನಕ ನಾಶ ಆಗುದಿಲ್ಲ ಅಲ್ಲಿ ತನಕ ಕರ್ಮ ಜಾಲದಾಗ ತಿರುಗು ತಪ್ಪೋದಿಲ್ಲ ನಾವು. ಬಳಲಿಕೆಯನ್ನು ತಪ್ಪೋದಿಲ್ಲ ನಾವು. ಅದಕ್ಕೆ ಜ್ಞಾನವನ್ನು ನಂಬು. ಅವಾಗ ನಿನ್ನ ಆಶೆ ಎಲ್ಲ ಹೋಗ್ತೈತಿ. ನಿರಾಶೆ ಅದ್ರ ಬಗ್ಗೆನೂ ಇಚ್ಛೆ ಆಗೋದಿಲ್ಲ. ಅದನ್ನು ಪಡಿಬೇಕನ್ನೋ ಆಶೆ ಏನು ಮಾಡ್ತೈತಿ, ನಿನ್ನ ಕರ್ಮಗಳಲ್ಲಿ ತಿರುಗಲಿ ತೊಳಲಿಕ್ಕೆ ಹಚ್ತೈತಿ, ಕರ್ಮ ಮಾಡಕ್ಕೆ ಹಚ್ತೈತಿ. ಅದೇ ಬೇಕಪ್ಪ ಅಂದ್ರೆ ಅದಕ್ಕೆ ತಕ್ಕಂಗೆ ಕರ್ಮಗಳನ್ನು ನೀವು ಮಾಡ್ಬೇಕು. ಅದು ಉಳಿತದ, ಆ ಕರ್ಮದ ಫಲ ಅನಿತ್ಯವಾದದ್ದು, ಅದು ಉಳಿದಿಲ್ಲ. ಅದು ಎಷ್ಟು ಗಳಿಸಿದ್ದಾರೆ, ಎಷ್ಟು ಕರೋಡ್ ಗಟ್ಲೆ ಬಿಲಿಯನ್ ಗಟ್ಲೆ ಗಳಿಸಿದ್ದಾರೆ, ಉಳಿದೈತೆ ನಿಂದು. ಎಂತೆಂಥ ಇದನ್ನು ಮಾಡಿ ಮಾಡಿ ಬಂದೀವಿ, ಸಾಹಸ ಮಾಡಿದ್ವಲ್ಲ, ಇದರಿಂದ ಸುಖ ಹೊಂದಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ದೀವಿ, ಏನೂ ಲಾಭ ಇಲ್ಲ. ನಾವು ಇದು ಹೊಳೆದು ಭಾಳ ಕಠಿಣ ಐತಿ. ನಾವು ಏನು ಅಜ್ಞಾನ ಹೊಳೆಗೆ ಹೊಡೆದಿಲ್ಲ ನಮ್ಗೆ. ಸತ್ಸಂಗದೊಳಗೆ ತೊಡಗಿದಾಗ ನಮಗೆ ಇದರ ಅರಿವು ಜಾಗೃತ ಆಕೈತಿ. ಅವಾಗ ಏನಾರ ಇದರಿಂದ ಅಲಿಪ್ತ ಆಗಿದ್ದು ನಮ್ಮ ಕೆಲಸ ಮಾಡ್ಕೊಳಕ್ ಬರ್ತೈತಿ. ಮೇಲೆ 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 ಅಂತ ಮಹಾತ್ಮರ ಸಂಪರ್ಕ ಪುರುಷೊತ್ತಿಲ್ ಬಿಡ್ರಿ, ನಮಗೆಲ್ಲ ಬಾಳೆ ಹತ್ತಿ ಬಿಟ್ಟೈತಿ. ಬಿಟ್ಟು ಹೆಂಗೆ ಹೋಗ್ಲಿ ಇದನ್ನ ಅಂತ. ಬಿಟ್ಟು ಬರಲಿಲ್ಲ ಅಂದ್ರೆ ನಿನಗೆ ಅದನ್ನು ಹೋಗಿ ಬರ್ದನೂ ಇಲ್ಲ. ಬಿಟ್ಟು ಬರ್ತೀರೇನ್ರಿ, ಅಲ್ಲಿ ಕೇರಿಗೆ ಹೋಗೋನು ಬರ್ತೀರೇನ್ರಿ, ಅಲ್ಲದಿದ್ದರೆ ನೀವು ಇಲ್ಲೇ ಇರ್ತೀರೇನ್ರಿ ಅಂದಾರ ಶರೀಪುರ. ಹೌದಿಲ್ಲ, ಈ ಬದ್ಯಾನ ಕೀಲಿಕಾಯಿ ಎಲ್ಲ ಒಗದು ಬಾ, ಹೌದಿಲ್ಲ, ಹೆಂಗೆ ಬರ್ಲಿವಪ್ಪ ಇವ್ರಿಗೆಲ್ಲ ಕೊಟ್ಟಿದನ ಅಂತ. ಹೌದಿಲ್ಲ, ಅಂತೆಲ್ಲೇ ಕಟ್ಕೊಂಡಿರ್ತಾನ ಅದನ್ನು. ನನ್ನಿಂದ ಎಲ್ಲ ಬೇಕಿದ, ನನ್ನಿಂದನ ಇವ್ರಿಗೆ ಕೇಳೇ ಕೊಡ್ಬೇಕು, ಅವ್ರಿಗೆ ಎಷ್ಟು ಬೇಕಷ್ಟು. ಸಾಯಿ ಮಠ ಇದನ್ನ ಎಂದು ಹಾದಿತಪ್ಪ ಇದು ಅಂತ ನೋಡ್ತಿರ್ತಾರೆ ಇದನ್ನು. ಹೌದಿಲ್ಲ, ಇದನ್ನು ಬಿಟ್ಟು ಬರೋಕ್ಕಾಗೋದಿಲ್ಲ ನಮ್ಗೆ. ಬರೇ ಅದರದ ಚಿಂತೆ. ಎದಕ್ಕೆ ಬೇಕು ನಮ್ಮಪ್ಪ ನಿನಗೆ ಹೋಗಂತಿರ್ತಾರ ಅವ್ರು. ಆದರೂ ಅದು ಬಿಡೋದಿಲ್ಲ, ಚಾಳಿ ಅಣಿಕೆ ಹಾಕೋದು ಮತ್ತು ಅದ ವ್ಯಸನದಾಗ ಹೋಗ್ತದೆ. ಬಾಳೆ ವ್ಯಸನದಾಗ ತಗೊಂತಿಲ್ಲ ನಾನು. ಏನು ಆ ಶಿರೂರ್ ಮಾಸ್ತರ್ ಅಪ್ಪ ಅವ್ರು ಅಂತೇಳಿ ತೆರೆ ಶರೀರ ಬಿಟ್ಟಾಗ ಹೇಳಕ್ಕೆ ಬಂದಿದ್ದ. ಅಪ್ಪ ಅವ್ರು ಅಂತ್ಯ ಕಾಲಕ್ಕೆ ಉಳಿಲಿಲ್ಲ ನೋಡ್ರಿ. ಅಪ್ಪ ಅವರು ಮನಸ್ಸಂಗ ಬರೇ ಹೊಲ 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 ಅಂತಿತ್ತು. ಆ ಹೊಲ್ದಾಗ ಏನು ಮಾಡಿರಿ, ಈ ಹೊಲ್ದಾಗ ಏನು ಮಾಡಿರಿ, ಅಂತ್ಯ ಕಾಲಕ್ಕೆ ಇದು ಉಳಿಲಿಲ್ರಿ ಅಪ್ಪಾರ. ಅವಾಗ ಶಿರು ತಿಪ್ಪನ್ ಹಿರಿಯ ಶಿರೂರ್ ಮಾಸ್ತರ್ ಹೇಳಕ್ ಗೊತ್ತಿದ್ದ ಅಜ್ಜ ಮುಂದೆ ಹಿಂಗೆ ಅಂತ. ನಾಗನೂರ್ ಒಳಗಿದ್ವಿ, ಅಂತ್ಯ ಕಾಲಕ್ಕೆ ಅದು ಬರ್ಲಿಲ್ಲ ನೋಡ್ರಿ ಅವ್ರಿಗೆ ಅಂತ. ಒಳಗೆ ಬೇಕಲ್ಲ ಅದ, ಹೌದಿಲ್ಲ.
ಉಳಿದು ಭಾಳ ಕಠಿಣ ಐತೆ. ಬೇಕಾದಂಥ ಅವಧಾನಂದ್ರು ನೀ ಬೇಕಾದಂಗೆ ಹೇಳ್ತೇನೆ, ಶಾಸ್ತ್ರ ಹೇಳ್ತೇನೆ, ಕೇಳ್ತೇನೆ ಅಂದ್ರೆ ಅದು ಉಳಿದು ಭಾಳ ಕಠಿಣ ಐತೆ. ಒಳಗೆ ಗಂಡನ್ಯಾಗ ಬೇರೆನೇ ಇರ್ತೈತಿ. ನನ್ನ ಹೊಲ, ನನ್ನ ಮನಿ, ನನ್ನ ಮಕ್ಕಳು, ನನ್ನ ಇವು, ಇದರ ಅಭಿಮಾನ ಅದು ಬೇರೆ ಬಿಟ್ಟು ಬಿಟ್ಟಿರ್ತೈತಿ ಗಟ್ಟಿಯಾಗಿ. ಏನೋ ಪುಣ್ಯ ಇದ್ರೆ ಇದರಿಂದ ಸಂಬಂಧ ತಪ್ಪಿಸ್ಕೊಂಡು ಆ ಭಾವದೊಳಗೆ ಇರಾಕ್ ಬರ್ತೈತಿ ನಮಗೆ. ಪುಣ್ಯ ಬೇಕಿದ್ದು, ಇಲ್ಲಾಂದ್ರೆ ಮತ್ತು ಅದ್ರ ಕಡೆನೇ ಹೇಳ್ತ. ಪುಣ್ಯವಿಲ್ಲದವರಿಗಂತೂ ದೊರಕೋದು ಅಂತ. ಯಥಾರ್ಥ ವಸ್ತುವಿನ ಅನುಭವನ ಮೂಲಕ ಬಹಳ ಜನ್ಮದ ಪುಣ್ಯ ಮಾಡಬೇಕು. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದೇನಲ್ಲ. ಎಷ್ಟು ಜನ್ಮದ ಪುಣ್ಯ ಒದಗಿ ಬಂತು ಅಂತ. ಅದಕ್ಕೆ ಪುಣ್ಯವನ್ನು ಮಾಡ್ರಿಪ್ಪ, ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ, ಅಂದಾಗ ನಿನಗಿದು ಒದಗ್ತೈತಿ. ಪುಣ್ಯದ ಡಿಪಾಸಿಟ್ ಮಾಡ್ಕೋರಿ ಅಂತ. ಕೆಡುವ ಕಾಯದ ಸಫಲತೆ ಯಾವುದಂದ್ರೆ ಇದೆ ಪುಣ್ಯ ಸಂಗ್ರಾಮ. ಪರಹಿತ ಕಾರ್ಯಗಳನ್ನು ಮಾಡಿದಾಗ ಅದು ಪುಣ್ಯ ಬರ್ತೈತಿ. ಎಷ್ಟೆಷ್ಟು ನೀ ಪರರಿಗೆ ಹಿತ ಮಾಡ್ತೀವಿ ಅಷ್ಟಷ್ಟು ನಿನಗೆ ಪುಣ್ಯದ ಡಿಪಾಸಿಟ್ ಆಕೈತಿ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಪೀಡಾ ಕೊಡ್ತೀವಿ ಅಷ್ಟಷ್ಟು ನಿನಗೆ ಪಾಪದ ಡಿಪಾಸಿಟ್ ಆಕೈತಿ. ಅದರ ಫಲ ನೀ ಅನುಭವಿಸ್ಬೇಕಾಗತ್ತೆ. ನಾವು ಒಮ್ಮಿಗ್ಲಿ ಹಂಗ ಬೇಡ್ಕೊಂಡ್ರೆ ಸಿಗ್ತೈತಿ, ನಾವು ನಡ್ಕೊಂಡಾಗ ಸಿಗ್ತೈತಿ. ಹೌದಿಲ್ಲ? ನಡತಿಗೆ ತಪಸ್ಸಂತಾರ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಅಂತ. ಈ ನಡತಿ ತಪಸ್ಸು ನಿನ್ನಲ್ಲಿ ಯಾವಾಗ ಜಾಗೃತ ಆಕೈತಿ, ಯಾವಾಗ ಪುಣ್ಯ ಸಂಗ್ರಹ ಆಕೈತಿ. ನಡತಿ ಬಿಟ್ಟೆ ಅಂದ್ರೆ ಪಾಪ ಸಂಗ್ರಹ ಆಕೈತಿ. ಅವು ನಡತಿ ಬರಬ್ಬರಿ ಇರ್ಬೇಕಂತ. ಆಚರಣೆ, ಆಚಾರ ಪ್ರಭೋ ಧರ್ಮ ಅಂತ. ನಿನ್ನ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆನ ಧರ್ಮ. ಅದು ನಿನ್ನಲ್ಲಿ ಇತ್ತಂದ್ರೆ ನೀನು ಧರ್ಮಿಷ್ಠ ಮನುಷ್ಯ. ನಿನ್ನಿಂದ ಜಗತ್ತಿಗೆ, ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅದನ್ನು ನಾವು ಧಾರಣ ಮಾಡಬೇಕಾಗೈತಿ. ಅಂತಃಕರಣದೊಳಗೆ ಅಂಥ ಒಂದು ಧಾರಣ ಸ್ಥಿತಿ ಬರ್ಬೇಕಲ್ಲ. ನಾವು ಇನ್ನೊಬ್ಬರಿಗೆ ಕೆಡಕ ಆಗಬಾರ್ದಪ್ಪ ನಮ್ಮಿಂದ. ಒಂದೇಳಕ್ಕೆ ಇನ್ನೊಬ್ಬರಿಗೆ ನಮಗೆ ಕೆಡಕ್ ಮಾಡಿರು ಅದನ್ನು ನಾವು ಸಹನ ಮಾಡ್ಕೋಬೇಕು, ತಾಳ್ಮೆ. ಅದಕ್ಕೆ ತಪಸ್ಸು ಅಂತಾರೆ. ಇನ್ನೊಬ್ಬರಿಂದ ನಮಗೆ ಕೆಡಕಾದದ್ದನ್ನು ನಾವು ತಡ್ಕೊಂಡು ಅವ್ರಿಗೆ ಇನ್ನೊಬ್ಬರು ಕೆಡಕ್ ಮಾಡ್ದಂಗೆ ಇರುವುದು, ಇದಕ್ಕೆ ತಪಸ್ಸು ಅಂತಾರೆ. ಅಂಥ ಒಂದು ಅಂತಃಕರಣ ನಮ್ಮಲ್ಲಿ ತಪೋ ಭೂಮಿಕಾ ತಯಾರಾಗಬೇಕಲ್ಲ ನಾವು. ಅಂಥವರಿಗೆ ಇದನ್ನು ಅನುಭವ ಮಾಡ್ಕೊಳಕ್ಬೋದು. ತಡ್ಕೊಳ್ಳೋ ಶಕ್ತಿ ಐತೇನೆ. ಇನ್ನೊಬ್ರು ಏನಾರ ಆದ್ಕೂಲೆ ನೀ ಹೊಕ್ಕಿ ತಡಲಿಕ್ಕೆ ಬೇಯಕ್ಕೆ ಹೊಕ್ಕಿ ಸಿಟ್ಟಿಗೆ ಹೇಳ್ತಿ. ಹೌದಿಲ್ಲ? ಸುಳ್ಳ ಬಿಟ್ಟೇನಂತ ಸುಳ್ಳ ಹೇಳ್ತಿ ಬಾಯಿಲೆ. ನಾವು ಮಾಡೋದಿಲ್ರಿಪ್ಪ, ಇನ್ನು ಸಿಟ್ಟು ಮಾಡೋದು. ಒಬ್ಬ ಅಂತಿದ್ದಂತ, ಇನ್ನು ಸಿಟ್ಟು ಬಿಟ್ಟಿನಪ್ಪ, ಇನ್ನು ಮಾಡೋದು ಬಿಟ್ಟಿನಿ, ಅದ್ರದ್ದು ಅನಾಹುತ ಆಗಕತ್ತಿಲ್ಲ, ಸಿಟ್ಟು ಬಿಟ್ಟೇನಿ ಅಂತಿದ್ದಂತ. ಅವಾಗ ಒಬ್ಬ ಬೇರ್ಕಿ ಹುಡುಗ, ಏನ್ರೇ ಯಜಮಾನ್ರೆ ಏನೋ ಅಂದ್ರಿ ಅಲ್ಲ ಅಂತ. ತಮ್ಮ ಇನ್ನು ಒಟ್ಟ ಸಿಟ್ಟು ಮಾಡೋದಿಲ್ಪ ಇನ್ನು. ಏನಂದ್ರಿ ಅಂದಂತ. ತಮ್ಮ ಸಿಟ್ಟು ಬಿಟ್ಟೇನು ಅಂತ. ಏನು ಬಿಟ್ಟಿರಿ ಅನ್ನೋರು ಅಂದಂತ. ಎರಡು ಸಲ ಹೇಳ್ಬೇಕು ನಿನಗೆ, ಗೊತ್ತಾಗತ್ತಿಲ್ಲ ಮತ್ತೆ ಬಂದ್ಬಿಡ್ತದ. ಹೌದಿಲ್ಲ? ಭಾಳ ಕಠಿಣ ಐತಿ. ಬಾಯಿಲೆ ಮಾತಾಡಿದಷ್ಟು ಹಗರಿಲ್ಲ. ಮಾತಿನ ಒಳಗಿಲ್ಲದು, ನಡತೆ ಆಚರಣೆ ಒಳಗೆ ಐತಿ ಅದು. ಹಂಗಾರೆ ಮಾತಿನಿಂದ ಇದನ್ನೆಲ್ಲರೂ ಹೊಂದಿಬಿಟ್ಟಾರೆ. ಮಾತಾಡೋರೆಲ್ಲರಿಗೂ ಆಗ್ಬೇಕಾಯ್ತು ಅಂತಃಕರಣ ಸ್ವಚ್ಛ. ಯಾಕೆ ಆಗೋಲ್ದಂದ್ರೆ ಮಾತಿನಿಂದ ಆಗುದಿಲ್ಲ ಅದು. ಅದು ಆಚರಣೆ ಕೃತಿಯಿಂದ ನಮ್ಗೆ ಆಕೈತಿ. ನಡತಿ ಬೇಕಲ್ಲ. ಅದರಂತೆ ಜೀವಿಸುವುದು ನಾವು. ಅದರಂಗೆ ಆಚರಣೆ ಒಳಗೆ ತಗೋಬೇಕಲ್ಲ, ನಮ್ಮ ಜೀವನದೊಳಗೆ ಅಳವಡಿಸುವುದು. ವೇದಾಂತ ಅಂದ್ರೆ ಅದರಂತೆ ಜೀವಿಸುವುದು, ಮಾತಾಡೋದಲ್ಲ. ಭಾಳ ಚಲೋ ಮಾತಾಡ್ತಾನಂದ್ರೆ ನಾವು ವೇದಾಂತಿ ಅಲ್ಲ. ಮಾತೊಂದು ಒಳಗೆ ಮನಸ್ಸಿನಾಗ ಇರುವುದೊಂದು, ಹೊರಗೊಂದು ಒಳಗೊಂದು ಇರುವ ಏಕರೂಪತ ಇರ್ಬೇಕು. ಮನಸ್ಸಿನಾಗಿದ್ದದ್ದ ಮಾತುಕತೆಗಳಲ್ಲಿ ಅದು ಬರ್ತಿರ್ತದೆ. ಮನಸ್ಸಿನಾಗ ಸಹಿತ ಬರಬಾರ್ದು. ಮೊದಲು ಮನಸ್ಸ ಅದಕ್ಕೆ ಮೂಲ ಕಾರಣ.
ಮನಸ್ಸನೇ ಆಗಿದ್ದದ್ದೇ ಅದು ಮಾತುಕತೆಗಳಲ್ಲಿ ಹೊರಬಿಡಕ್ಕೆ ಚಾಲು ಮಾಡ್ತದೆ. ಏನು ಮನಸ್ಸಿಗೆ ತಪಸ್ಸಬೇಕು ಮೊದಲ ಮನಸ್ಸು. ಏನು ಎಲ್ಲ ಬೇಸರ ಆಗ್ಬೇಕು ನೋಡ್ರಿ. ಇದೆಲ್ಲ ಜಗತ್ತಿನ ವ್ಯವಹಾರ ಎಲ್ಲ ಬೇಸರ ಆಗಿ ಇದರಿಂದ ಹಿಂದೆ ಸರ್ಕೋಬೇಕನ್ನೋ ಒಂದು ಕೆಲಸ ಇದೆ. ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವನು ಎಲ್ಲವನು ಅಳಿದುಳಿದು ಅಂತ. ಹಂಗೆ ಬೇಸರ ಆಗ್ಬೇಕಲ್ಲ ನಾವು. ಎಲ್ಲಿ ತನಕ ಇವು ಅನುಕೂಲ ಇರ್ತಾವ ಅಲ್ಲಿ ತನಕ ಬೇಸರ ಆಗೋದಿಲ್ಲ. ಅವು ಪ್ರತಿಕೂಲ ಆಗಾಕತ್ತು ಅಂದ್ರೆ ಬೇಸರ ಆಕೈತಿ ಜೀವನ. ಏನಪ್ಪ ಇದು ಮಕ್ಕಳು ಕೇಳೋಲ್ಲು, ನಾ ತಿಳ್ಕೊಂಡಂಗೆ ಆಲಿಲ್ಲಲ್ಲೋ, ಇವ ನಮಗೆ ಗಂಟ್ಲು ಕಾಣೋದು ಇವು. ಹೆಣ್ರು ಕಾಡಕತ್ತು, ಮಕ್ಕಳು ಕಾಡಕತ್ತು, ಒಂದಿಡ್ದ ಕಾಡಕತ್ತು ಅಲ್ವೋ ಯಪ್ಪ ಇವರು. ನಾ ತಿಳ್ಕೊಂಡದ್ದು ಒಂದು ಅದು ಆಗೋದು ಒಂದು ಆತಲ್ವೋ ಇವು. ನಾವು ತಿಳ್ಕೊಂಡಂಗೆ ಆಗಲಿಲ್ಲಲ್ಲೋ, ಇದರಿಂದ ಹಿಂಗಾದ್ರೆ ಸುಖ ಸಿಗ್ತೈತೆ ಅಂತ ಏನೆಲ್ಲ ಮಾಡಿದ್ನಲ್ಲೋ, ಮಾಡಿದ್ದೆಲ್ಲ ಏನಾಯ್ತು ಗುಡ್ಡ ಕಲ್ಲು ಹೊತ್ತಂಗೆ ಆಯ್ತು ನನ್ನ ಬಾಳೆ ಅಂತ. ವಿಷಯಗಳ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡ್ಬೇಕಂತ ನಾ ಎಷ್ಟೊಂದು ಹಾರೈಸ್ಕೊಂಡು ಕೂತಿದ್ದಿ, ಅದೆಲ್ಲ ನಮಗೆ ಗಂಟ್ಲು ಕಾಣತ್ತಲ್ಲೋ ಇದು. ಹೌದು, ಅವ ನಿನಗೆ ಗಂಟ್ಲು ಕಾಣಕ್ಕೆ ನೀ ತಿಳ್ಕೊಂಡಂಗೆ ಇರ್ಬೇಕು. ವಿಷಯ ಸಂಗ್ರಹ ಎಲ್ಲಿರ್ತೈತಿ ಅಲ್ಲಿ ಗದ್ದಲ ಇರೋದು ನಮಗೆ. ಏನು ಯಾರನ್ನೂ ಬಿಡೋದಿಲ್ರಿ ಅದು. ಎಂಥವ್ರನ್ನು ಸುಧಾ ಅದು ಸಮಾಧಾನ ಶಾಂತಿಯನ್ನು ಕೆಡಿಸ್ಬಿಡ್ತೈತಿ, ಹೊಡೆದಾಟ ಹಸ್ತೈತಿ, ವೈರತ್ವವನ್ನು ಉಂಟು ಮಾಡ್ತೈತಿ. ತಾಯಿ ಮಕ್ಕಳನ್ನ ಕೆಡಿಸ್ತೆ ಅಂತಾರಲ್ಲ, ತಾಂಬರ ದುಡ್ಡು ಅವಾಗ ಆ ದುಡ್ಡಿಗೆ ಅಂದ ಹೌದಿಲ್ಲ, ಮನುಷ್ಯನ ಸ್ವಭಾವ ಬದಲಾಗಿಬಿಡ್ತೈತಿ. ವಿಷಯದ ವ್ಯಾಮೋಹಕ್ಕೆ ಬಿದ್ದರೆ ಮುಗಿದು ಹೋಗ್ತೀನಿ ನೋಡ್ರಿ, ನೆಮ್ಮದಿ ಎಲ್ಲ ಕಳ್ಕೊತೀನಿ ನೀವು. ಯಾವಾಗೆಲ್ಲ ಬೇಸರ ಆಗತೈತಿ ಅವ ಇದಕ್ಕೆ ಅಧಿಕಾರಿ. ನಾವು ಹಂಗೆ ಕಷ್ಟ ಬಂದಾಗ ಅಷ್ಟೇ ಬೇಸತ್ತು, ಮತ್ತೆ ಅನುಕೂಲ ಆದಾಗ ಮತ್ತು ಹೋಗವ್ರು ನಾವು. ಪೂರ್ಣ ಬೇಸರ ಆಗಿಲ್ಲ ಇವಂಗೆ. ಜಗಳಾಡಿ ಬಂದು ಮಠದಾಗ ಕುಂತಾನ, ಮತ್ತೆ ಕರಿಯಾಕತ್ತಾರ ಅನುಕೂಲ ಹೋಗವ. ಹೌದಿಲ್ಲ, ಕುಂತ ನೋಡಪ್ಪ ಅವನು ಕರ್ಕೊಂಬ ಹೋಗುನು ಬಂದು ಕರಿಯಾಕೆ ಬಂದ್ರಂದ್ರೆ ಹೋಗವನ. ಅದು ಅದು ನಿಜವಾದ ತ್ಯಾಗ ಅಲ್ಲ. ತೊರೆದುದರಲ್ಲಿ ಮತ್ತೆರಗದಿರ್ಪುದೇ ಚಂದ, ನಿಜ ವೈರಾಗ್ಯದ ಬಲವಿಡಿಯದೆ ಅಂತ. ಹೊಳ್ಳೆ ನೋಡುವಂಗಿಲ್ಲ, ಬಿಟ್ಟದ್ದನ್ನು ಹೊಳ್ಳೆ ನೋಡಬಾರ್ದು, ಅದ್ರ ಕಡೆ ಹೊಳ್ಳೆ ನೋಡ್ಲಂಗ. ಮಲಮೂತ್ರ ಬಿಟ್ಟಿರ್ತೀವಿ, ಅದನ್ನ ಹೊಳ್ಳೆ ನೋಡ್ತೇನೆ ಮತ್ತೆ ಯಾಕ್ರಿ? ಹಂಗೆ ಇದು ನಾವು ಬಿಟ್ಟದ್ದನ್ನು ಹೊಳ್ಳೆ ನೋಡ್ದಂಗೆ ಯಾವಾಗ ಅಂತ ಒಂದು ಧೀರ ವೃತ್ತಿ ಬರ್ತೈತಿ, ಯಾವಾಗ ಇದು ಅನುಭವ ಏನು ತೊರೆದುದರಲ್ಲಿ ಮತ್ತೆರಗದಿರ್ಪುದೇ ಚಂದ ಅಂತ. ಅದಕ್ಕೆ ತ್ಯಾಗ ಅಂದ್ರೆ ಏನು ಭಾಳ ಕಠಿಣ ಅದ ತ್ಯಾಗ ಬುದ್ಧಿ ಬರುವುದಂತ. ಕೇವಲ ಇರುವಿನ ಅನುಸಂಧಾನದಾಗ ತೊಡಗಬೇಕು ನೋಡ್ರಿ. ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಮರೆತು ಕೇವಲ ಇರುವಿನ ಅನುಸಂಧಾನ ತೊಡಗಿದ್ರೆ, ಅದರ ಅಭ್ಯಾಸದಾಗ ತೊಡಗಿದ್ರೆ ಏನಾರ ಇದು ಅನುಭವ ಕೊಡ್ತೈತಿ. ಅನ್ಯ ಕಲ್ಪನೆಗಳನ್ನೆಲ್ಲ ಅಳದಾಗ ಕೇವಲ ಇರುವಿನ ಅನುಭವ ನಮಗಾಗಕ್ಕೆ ಶುರು ಆಕೈತಿ. ಆ ಅನುಭವದಲ್ಲಿ ನಾನು ನೀನು ಅನ್ನೋ ಭಾವ ಇಲ್ಲ ಅಲ್ಲಿ. ಅಲ್ಲಿ ಯಾವುದೇ ಮಿಶ್ರಣ ಇಲ್ಲ. ನಾನು ಅನ್ನುವ ಭಾವ ಆನಂದದಲ್ಲಿ ಕರಿಗೆ ಹೋಗ್ಬಿಡ್ತದೆ. ಏನು ಅದು ಇದು ಅನ್ನೋದು ಉಳಿದಿಲ್ಲ ಅಲ್ಲಿ. ಅದರಿಂದ ಯಾವ ಬಾಧೆನೂ ಅಲ್ಲಿಲ್ಲ. ಬಾಧೆ ತನ್ನೊಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಪರಮಾರ್ಥ ಬೋಧೆ ಯಾವಾಗ ನೆಲೆಯಾಗಿ ನಿಲ್ತೈತಿ ಅಂದ್ರೆ ಸಮಾಧಿ ಅಥವಾ ತುರ್ಯಾವಸ್ಥೆಯನ್ನು ಹೊಂದಿದಾಗ. ಏನು ಅವಾಗ ಅವಾಗ ಬಾಧೆ ಆಗೋದಿಲ್ಲ ಅಂತ. ನೀ ಅಲ್ಲಿ ತನಕ ಬೇಕಾದಂಗೆ ನಾ ಹೇಳ್ತೇನೆ ಕೇಳ್ತೇನೆ ಅಂದ್ರೂ ನಾವು ಬಾಧೆ ಪಡ್ತೇವೆ. ಏನು
ನೋಡು ಅಂದ್ರೆ ಏನು ತಿಳಿಯುವುದು ಏನ್ ಯಾವುದೋ ಆಲೋಚನೆ ಇಲ್ಲದಾಗ ಏನ್ ಇರ್ತೈತಿ ನೀವು ನೆನಪಿಗೆ ತಗೋರದು. ಎಲ್ಲರಿಗೆ ಅದು ಗೊತ್ತಾಕೈತಿ. ಎಲ್ಲ ಆಲೋಚನೆಗಳು ಬಂದಾದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಗೊತ್ತೈತಿ. ಏನ್ ನಿನ್ನ ಇರುವುದು ಅರ್ಧೋಟಿಲ್ಲ, ಅದು ಪೂರ್ಣವಾದದ್ದು. ಅದು ಎಲ್ಲ ಕಡೆ ಐತಿ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದಲ್ಲ ಅದು. ಒಂದು ಕಾಲದೊಳಗಿದ್ದು ಒಂದು ಕಾಲದೊಳಗೆ ಇಲ್ಲದಂಗೆ ಆಗೋದಲ್ಲ ಅದು. ಎಲ್ಲ ಕಾಲದೊಳಗೂ ಎಲ್ಲ ಅವಸ್ಥೆಯೊಳಗೂ ಅದು ಇದ್ದದ್ದು. ಪರಿಪೂರ್ಣವಾದಂತಹ ಇರುವುದು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಯಾವೆಲ್ಲ ಕಾಲದೊಳಗೂ ಇದು ಇದ್ದದ್ದು ಪರಿಪೂರ್ಣವಾದಂತಹ ಇರುವಂತ. ಏನು ಇದು ತೋರಿಕೆ, ಅದು ಪೂರ್ಣ ಆದದ್ದಲ್ಲ. ಒಮ್ಮೆ ಇದ್ದದ್ದು ಮತ್ತೊಮ್ಮೆ ಇದು ಹರ್ಕಾ ಮುರ್ಕಾ, ಇದು ಮುಡ್ಕಾ ಬಜಾರ್. ಇದು ಏನ್ ಈ ಮುಡ್ಕಾ ಬಜಾರ್ಗೆ ಮಾಡಕೊಂಡು ಕುಂತೀನಿ. ಅದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ಇದಕ್ಕೂ ಇದು ಹರ್ಕಾ ಮುರ್ಕಾ ಆಕೈತಿ. ಎಲ್ಲ ಬೇಸರ ಆಕೈತಿ. ಇದೆಲ್ಲ ಇದನ್ನ ಅಡಗಿಸಿದಾಗ ನಿನಗೆ ಪೂರ್ಣ ಸ್ಥಿತಿ ಅನುಭವ ಆಕೈತಿ. ಪ್ರಪಂಚದ ಕಡೆ ಲಕ್ ಕೊಟ್ರೆ ನೆಮ್ಮದಿ ಇಲ್ಲ ಇಲ್ಲಿ ನೋಡ್ರಿ. ಅದನ್ನು ಮರೆತಾಗ ನಮ್ಗೆ ನೆಮ್ಮದಿ ಅಂತ. ಏನ್ ಜಗತ್ತಿನ ವ್ಯವಹಾರ ಎಲ್ಲ ಕೈ ಬಿಟ್ಟಾಗ ನಿನಗೆ ನೆಮ್ಮದಿ ಐತಿ. ಹೆಂಗ್ ಬಿಡ್ಲಿ ಅಂತಾನೆ ಇದನ್ನ ಬಿಡಾಕ್ ಒಲ್ಲೆ ಅಂದ್ರೆ ಹೋಗೋ ಯಾರೇನ್ ಮಾಡೋದಂತ. ಇದ ಸುಖರೂಪ ಅಂತ ಅನಸ್ತೈತಿ. ವಿವೇಕ ಇಲ್ಲದವಾಗ ವಿವೇಕ ಯಾವರಲ್ಲಿ ಜಾಗೃತ ಆಗಿರ್ತೈತಿ, ಯಾವ ದೋಷವನ್ನು ಕಾಣ್ತಾನೆ ಇದ್ರಾಗ. ದೋಷವನ್ನ ಯಾವಾಗ ಕಾಣ್ತಾನ ಅವನಲ್ಲಿ ವೈರಾಗ್ಯ ಬಂದು ಬಿಡ್ತೈತಿ. ಇದರ ಆಸಕ್ತಿನ ಹೋಗಿಬಿಡ್ತೈತಿ ಅವಾಗ. ಏನ್ ನಮ್ಗೆ ಯಾಕೆ ಇದ್ರ ಆಸಕ್ತಿ ಆಗತೈತಿ ಅಂದ್ರೆ ನಮಗೆ ವಿವೇಕ ಇಲ್ಲದಕ್ಕೆ. ಅದ್ರ ಹಕ್ಕಿಗತಿ ಗೊತ್ತಿಲ್ಲ. ಅದಕ್ಕೆ ಅದ್ರ ವ್ಯಾಮೋಹಕ್ಕೆ ಬೀಳ್ತೇವೆ ನಾವು, ಪಸಿಗೆ ಬೀಳ್ತೇವೆ. ನಾವು ಗೊತ್ತಿದ್ದಾವ ಯಾಕೆ ಪಸಿಗೆ ಬೀಳ್ತಾನವ? ಯಾವುದೇ ಇಂದ್ರಿಯ ಸಂಪರ್ಕ ಇದು ಅದಕ್ಕೆ ವ್ಯವಹಾರಕ್ಕೆ ಬೀಳುದಿಲ್ಲ ಅವ. ಅದಕ್ಕೆ ರಮಣೀಯವಾದದ್ದು ತೋರ್ತೈತಿ. ಅದು ಗೊತ್ತೈತಿ ಹೇಳಂತ ನಾವೆಲ್ಲ ತಿಳ್ದಾವ. ಅದಕ್ಕೆ ತಿಳ್ದವ ಅದ್ರ ವ್ಯಾಮೋಹಕ್ಕೆ ಪಸಿಗೆ ಬೀಳುದಿಲ್ಲ ಅವನು. ಪಸಿಗೆ ಬೀಳಿದ್ದಾವ ಯಾವ್ದಾನ ಶಾಸ್ತ್ರ ಕೇಳವ ಸದಾ ಪಸಿಗೆ ಬೀಳ್ತಾವ. ಯಾವ ಸಾಧು ಸನ್ಯಾಸಿ ವಿಷಯಾದಿಗಳಿಗೆ ಪಸಿಗೆ ಬೀಳಲಿ ಅದಾನ ಹೇಳ್ರಿ. ತಡೆಯಲಿಕ್ಕೆ ಪಸಿಗೆ ಬೀಳ್ತಾರೆ. ಹೇಳಾಕ ಕೇಳಾಕ ಜಿಗದ ಶಾಸ್ತ್ರ ಹೇಳ್ತಿರ್ತಾರೆ. ಮತ್ತೆ ವ್ಯಾಮೋಹದಾಗ ಬಿದ್ದು ಒದ್ದಾಡ್ತಿರ್ತಾರೆ. ಕಡೆಕಾಗೋದು ಭಾಳ ಕಠಿಣ ಐತಿ. ಏನ್ ವಚನದೊಳಗೆಲ್ಲ ಶುಚಿ ವೀರ ಸಾಧುಗಳು ಅಂತ. ಕುಚ ಹೇಮ ಶಸ್ತ್ರ ಸೋಂಕಿದುಡೆ ಲೋಕದೊಳಗೆ ಅಚಲರಾರು ಇವರು ಸರ್ವಜ್ಞ ಅಂತ. ಅಂತ ಪ್ರಸಂಗ ಬಂದಾಗ, ವಿಕಾರ ಹೊಂದುವಂತ ಪ್ರಸಂಗ ಬಂದಾಗ ಮನಸ್ಸು ವಿಕಾರ ಆಗದಂಗಿರುವುದು ಭಾಳ ಕಠಿಣ. ಮಾತಿನ ಜ್ಞಾನ ಅಜ್ಞಾನ ಅಲ್ಲ ಅದು. ಏನ್ ಮನಸ್ಸಿನೊಳಗದೆಲ್ಲ ಗಟ್ಟಿ ಆಗ್ಬೇಕಲ್ಲ. ಅಂತ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅದ್ರ ಕಡೆ ಮನಸ್ಸು ನೋಡೇ ನಳದ್ರ ಹಕ್ಕಿಗತಿ ಗೊತ್ತೈತಿ. ಈ ಜ್ಞಾನ ಗಟ್ಟಿ ಆಗ್ಬೇಕಲ್ಲ. ಏನ್ ಅಂದಾಗ ನಮ್ಗೆ ಇದನ್ನ ಅನುಭವ ತಗೊಳಕ್ ಬರ್ತೈತಿ. ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರೆ ಇದನ್ನ. ಹೇಳಿದವರು ಕೇಳಿದವರು ಎಲ್ಲ. ಯಾಕೆ ಆಗವಲ್ದು ಅಂದ್ರೆ ಎಲ್ಲೋ ಒಬ್ಬರಿಗೆ ಆಕೈತಿ. ಏನ್ ಕೋಟಿ ಜನಗಳಲ್ಲಿ ಒಬ್ಬ ಇದರಿಂದ ವ್ಯಾಮೋಹದಿಂದ ಹಿಂದೆ ಸರ್ಕೊಂಡ ನಿಜದ ಅನುಭವ ಮಾಡ್ಕೊಳ್ಳೋ. ಜೀವನದ ಪರ್ಯಂತರ ಎದರ ನೆನವನೆ ಕಾಲು ಕಳೆದಿರ್ತಿ, ಅಂತ್ಯ ಕಾಲಕ್ಕೆ ಅದ ನೆನಪು ಬರ್ತೈತಿ ನೋಡಿ. ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ ಅನ್ನುವಂತ. ಅಂತ್ಯ ಕಾಲಕ್ಕೆ ಯಾವ್ದು ನೆನಪಿ ಬರ್ತೈತಿ ಅದ ಮುಂದುವರಿತೈತಿ ಅಂತ. ಏನ್ ಬಾಳೆದ ನೆನಪು ಬಂತಂದ್ರೆ ಶರೀರ ಬಿಡು ಮುಂದೆ ಮತ್ತು ಅದರಾಗ ಹುಟ್ಟಿ ಬರವ ನೀನು. ಇದು ಬರ್ದಂಗ ಮಾಡ್ಕೋ. ಇದನ್ನ ನೆನಪು ಬರ್ದಂಗ ಆಕೈತೆ ನಮ್ಗ. ಮತ್ತು ಅದನ್ನ ಕರೆಸ್ತಿ. ಅವ್ರನ್ನ ಕರೆಸುವಪ್ಪ, ಇವ್ರನ್ನ ಕರೆಸು, ಅವ್ರ ನಟ್ ನೋಡ್ಬೇಕು, ಇವ್ರ ನಟ್ ನೋಡ್ಬೇಕಂತ. ಏನ್ ಮಾಡವ್ ನೋಡಿ ಅವ್ರನ್ನ. ಆ ಮಕ್ಕಳ ನಟ್ ನೋಡ್ಬೇಕು, ಅವ್ರ ನಟ್ ಕರ್ಸು, ಇವ್ರ ನಟ್ ಕರೆಸಿ ಏನ್ ಮಾಡವ್ ತಗೊಂಡ? ಏನು ಲಾಭ ಐತಿ ಹೇಳಿ ನಿನಗದ? ಬಾಳೆದ ನೆನಪನ್ಯಾಗ ಕಾಲ ಕಳೆದ
ಬರೀ ಅದ ನೆನಪಿನಾಗ ಸೇರಿ ಬಿಟ್ಟ ಮುಂದೆ ಅದಾಗೆ ಹುಟ್ಟುದು ನಾವು. ಏನ್ ಅಂತ್ಯಮತಿ ಸಾಗತಿ ಅಂತ ಅಂತ್ಯ ಕಾಲದೊಳಗೆ ಏನು ನೆನಪು ಬರ್ತೈತಿ ಅದಾಗಿ ಹುಡ್ತಾನ ನಾವು. ಜೀವನ ಪರ್ಯಂತರ ಮುಖ್ಯವಾಗಿ ಇಟ್ಕೊಂಡು ಮನಸ್ಸಿನಾಗ ಯಾವ್ದ್ರಾಗ ಕಾಲ ಕಳೆದಿರ್ತಾನ ಅದ ಬಂದು ನಿಂದಿರ್ತೈತಿ ಅಂತ್ಯ ಕಾಲಕ್ಕೆ. ಸಾಲ ಕೊಟ್ಟಿದ್ದಂತವ ಎಲ್ಲರಿಗೂ ಬಡ್ಡಿ ಹಂಗ ಸಾಲ ಕೊಟ್ಟಿಲ್ಲ ಇದನ್ನ. ಅವಾಗ ಅವ ಕೈ ಮಾಡಾಕ್ತಿದ್ದಂತ ಬಾಯಿ ಹೋಗಿತ್ತಂತ ಅವನು ಮಾತ್ರೆ ಹಚ್ಚಿ ಡಾಕ್ಟರ್ನ ಕರೆಸಿ ಅವನು ಬಾಯಿ ಬರುವಂಗ ಮಾಡಿಸಿದ್ರಂತವ. ಹಿಂಗ್ ಮಾಡಾಕ್ತಿದ್ದಂತವ. ಅವ್ರು ರೊಕ್ಕ ಖರ್ಚು ಮಾಡಿ ಕಂಡಾಬಟ್ಟಿ ಖರ್ಚು ಮಾಡಿರಂತ ಅದನ್ನ ಬಾಯಿ ಬರಸ ಅದನ್ನ ಬಂದು ಏನ್ ಹೇಳ್ತಾನೋ ಕೇಳ್ಬೇಕೇನು. ಬಡ್ಡಿ ಅದು ಯಾರ್ಯಾರು ಕೊಟ್ಟಾನೋ ಹೇಳಿ ಹಾಕೋದು. ಹೇಳಿ ಅಂತೇಳಿ ರೊಕ್ಕ ಖರ್ಚು ಮಾಡಿ ಅವು ಅವ್ನು ಮಾಡಿಸಿರ ಸುಮ್ಮನೆ ಕುಂತಿರಲ್ಲಿ ಕರ ಕಸಬರಿಗೆ ತಿನ್ನಾಕ್ತೈತಿ ಹೊಡೀರಿ ಅದನ್ನ. ಹೌದಿಲ್ಲ, ಕಸಬರಿಗೆ ಕೆಡಿಸ್ತೈತಿ ಅದು ಹೊಡೀರಿ ಅದನ್ನ. ಅಯ್ಯೋ ಇಷ್ಟು ದಿನ ಇಷ್ಟು ಖರ್ಚು ಮಾಡಿ ಹೇಳಿದ್ದು ಇಷ್ಟ ಆಯ್ತಾಯ್ತು. ದೌಡ ಹೋಗ್ಲೇ ಸುಳ್ಳು ಮಗನ ಅಂದ್ರೆ ಏನ್ ಮಾಡೋದು ತಗೊಂಡು ನಿನ್ಗೆ ಇಷ್ಟೆಲ್ಲ ಖರ್ಚು ಮಾಡಿದ್ವಿ ಬರೀ ಕಸಬರಿಗೆ ತಿನ್ನಾಕತೈತೆ. ಮತ್ತೆ ಏನಿದಾವದಿಲ್ಲ ಮತ್ತೊಂದು ಹೆಸನ ಏನಿಲ್ಲ, ಬಾಳೆ ಹೆಸನ ಮತ್ತೆ ಏನ್ ಮಾಡೋದು ತಗೊಂಡು ವ್ಯರ್ಥ ಆತಲ್ಲ. ಇರುವಿನ ನೆನಪು ಬರ್ಬೇಕಲ್ಲ, ಅದು ಬರ್ಬೇಕಾದ್ರೆ ಅಭ್ಯಾಸ ಬೇಕಲ್ಲ. ಇದ್ರ ಅಭ್ಯಾಸ ಜನ್ಮ ಪರ್ಯಂತರ ಜನ ಹೋಗುವವರೆಗೂ ಅದರ ಅಭ್ಯಾಸದಾಗ ಹುಡುಗಿರು ಏನಾರ ಇದ್ರ ಕಡೆ ಲಕ್ಷ ಕೊಟ್ರೆ ಹತ್ತಿದ್ರಿಲ್ಲ ಅಂತ ಮತ್ತೆ ಇದ್ರ ಕಡೆ ಲಕ್ಷ ಹೋತಂದ್ರೆ ಮತ್ತೆ ತಿರ್ಗಾವಣ ನೀನು ಏನ್ ಇದ್ರ ನೆನಪು ಬರಬಾರ್ದು ನೋಡ್ರಿ. ಹಂಗ ನಾವು ಅಭ್ಯಾಸ ಮಾಡ್ಬೇಕು, ಗಟ್ಟಿ ಆಗ್ಬೇಕಂತ. ಒಂದು ಕ್ಷಣ ಮಾತ್ರ ಕ್ಷಣದೊಳಗಿನ ಅರ್ಧ ಕ್ಷಣ ಅದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಈ ಮೂಡ್ಕಾ ಬಜಾರದ ನೆನಪು ಬರುವುದೂ ಇಲ್ಲ. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ ಅಂತ. ಜಗ ವಿಸರಲಿ ಸುಖ ವಿಸರಲಿ ಯೋಗಿನ ಬಣಲಿ ಅಂತ. ಯೋಗ ಸುಖದೊಡನೆ ಸಮರಸ ಹೊಂದುವುದು, ದುಃಖದಿಂದ ಬಿಡುಗಡೆ ಹೊಂದುವುದು. ನಿತ್ಯ ಇದ್ರ ಅಭ್ಯಾಸ ಬೇಕು ನೋಡ್ರಿ, ಅಂದ್ರೆ ಏನಾರ ಇದು ಗಟ್ಟಿ ಆಕೈತಿ ನೋಡ್ರಿ. ನಿತ್ಯ ಶ್ರವಣ ಮನನ ನಿಧಿತ್ಯಾಸನ. ನಾವು ಶ್ರವಣ ಆದ್ಮ್ಯಾಗ ಮನನ ಮಾಡಿದ್ರು. ಮನನ ಮಾಡಿದಾಗ ನಮಗಿದೆಲ್ಲ ಅನುಭವ ಬರಕ್ಕೆ ಶುರು ಆಕೈತಿ. ದನ ತಿಂತೈತಿ, ತಿಂದ ನಂತರ ಹಿಂದಗಡೆ ಮೆಲಕ್ ಹಾಕ್ತೈತಿ. ಮಲ್ಕೊಂಡಾಗ ಮೆಲಕ್ ಹಸ್ತೈತಿ, ಅದಕ್ಕೆ ಪೂರ್ಣ ಜೀರ್ಣ ಆಕೈತಿ. ಹೊಳ್ಳಿ ತಿರುಗಿ ಅದನ್ನೆಲ್ಲ ಮೆಲಕಾಡಿಸಿ ಅದಕ್ಕೆ ಮೈಗೆ ಹತ್ತೈತೆ ಅದು. ಹಂಗೆ ನಾವು ಇದನ್ನು ಕೇಳಿದ್ದನ್ನು ಪುನಃ ಮನನ ಮಾಡಿದಾಗ ನಮಗಿದ ಅನುಭವ ಬರ್ತದೆ. ನಿಧಿಧ್ಯಾಸನ ಪಕ್ವಕ್ಕೆ ಅವಾಗ ನಮಗೆ ಅದರ ಅನುಭವ, ಅದರ ಸ್ವಾದ ಹತ್ತೈತೆ ನಮಗೆ. ನಾವು ಕೇಳಿದ್ದನ್ನು ಹೊಳ್ಳಿ ತಿರುಗಿ ಮನನ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ನೆನಪಿಟ್ಕೋದಿಲ್ಲ. ಅದನ್ನು ಕೇಳಿದ್ದು ನೆನಪಿಟ್ಕೊಂಡಾಗ ಮನನ ಮಾಡಕ್ಕೆ ಬರ್ತೈತಿ. ಅದನ್ನ ನೆನಪಿಟ್ಟು ಬೇಕಾದದ್ದು ಇದ್ದರೆ ನೆನಪು ಮಾಡ್ಕೋತೀನಿ, ಬೇಕಾದದ್ದು ಇಲ್ಲಿ ನಮ್ಗೆ ಬೇಕಾದದ್ದು ಅಲ್ಲಿ ಅದು ನೆನಪು. ಯಾರು ಹೇಳೋದೇ ಬೇಕಾಗಿಲ್ಲ ನಿನಗೆ, ಬೇಕಾದದ್ದು ಇತ್ತಾದ್ರೆ ನೆನಪಿಟ್ಕೋತಿಲ್ಲ. ನೀ ಎಷ್ಟು ಬರ್ಕೊಂಡ್ರು ಇದು ನೆನಪು ಉಳಿವಲ್ದಲ್ಲೋ ನಿನಗೆ. ಬೇಕಾದದ್ದಿತ್ತು ಹೇಳಿಬಿಟ್ರು ಒಮ್ಮೆ ಹೆಂಡತಿ ಹೆಸರು ಗಂಡನ ಹೆಸರು ಒಮ್ಮೆ ಹೇಳಿರಿ ಹೆಂಗೆ ನೆನಪಿಟ್ಕೋತಿ ನೋಡು, ಬರ್ಕೋತಿ ಅದನ್ನ. ಯಾಕ್ರಿ ಹೆಂಗೆ ಎದ್ಯಾಗ ಅದ ಗಟ್ಟಿ ಉಳಿದಿರ್ತೈತಿ, ವಜ್ರದಾಗ ಗೆರಿ ಹೊಡೆದಂಗೆ ಆಗಿರ್ತೈತಿ ಅದು. ಇಂಥದನ್ನ ನೋಡೇವಿ, ನೀನು ಹುಡುಗಿ ಹೆಸರು ಇಂಥದೈತಿ, ಗಂಡನ ಹೆಸರು ಇಂಥದೈತಿ, ನಿನಗೆ ಫಿಕ್ಸ್ ಆಗೈತಿ ಅಂದ್ರೆ ಮುಗಿದು ಹೋಯ್ತು. ಅದು ವಜ್ರದಾಗ ಗೆರಿ ಹೊಡೆದಂಗೆ ಬರ್ಕೊಂಡಿರ್ತೀಯ. ಅದನ್ನ ಉಳ್ಕಿದ್ದು ಬೇಕಾಗಿಲ್ಲ ಇದು, ಹೌದಿಲ್ಲ. ಶರೀರ ಬಿಟ್ಟಿಂದು ಜನ್ಮ ಜನ್ಮಾಂತರ ಇಂಥದೈತಿ, ನಾನು ಹೆಂಡತಿ ಹೆಸರು ಗಂಡನ ಹೆಸರು ಹೆಂಗೆ ಗಟ್ಟಿ ಉಳಿದಿರ್ತೈತಿ ನೋಡಿ. ಇದನ್ನ ನೀರಾಗ ಗೆರಿ ಹೊಡೆದಂಗೆ ಆಕೈತಿದೆಲ್ಲ ನಮ್ಗೆ. ಕೇಳುವ ಹೊತ್ನ್ಯಾಗ ಏನು ಹೇಳಿದ್ರು ಹೊಳ್ಳಿ ತಿರುಗಿ ಅದಿಲ್ಲ, ವಜ್ರದಾಗ ಗೆರಿ ಹೊಡೆದಂಗೆ ಆಗ್ಬೇಕಂತ. ಗಟ್ಟಿ ಒಳಗೆ ನೆರೆ ಕೇಳ್ದುದನು ಅರಿದುದನು ಒಮ್ಮೆಯು ಮರೆಯದಿರು ಗುರು ಪೇಳದ ತೆರೆದಳು. ಆ ನಂತರ ತನ್ನಿಂದ ತಾನೇ ಅದು ನಿನಗೆ ಪರಿಣಾಮ ಆಕತ್ ಬಿಡ್ತೈತಿ. ಇದ್ರ ನೆನಪು ಉಳಿತೆ ಅಂದ್ರೆ, ಹೌದಿಲ್ಲ. ಮನಸ್ಸಿನೊಳಗೆ ಈ ವಿಚಾರಗಳ ಮೇಲೆ ಬರಾಕತ್ವ ಅಂದ್ರೆ ಅಲ್ಲಿ ಪರಿವರ್ತನೆ ಆಗಕ್ಕೆ ಶುರು ಆಕತಿ.
ಈಗಷ್ಟ ಕೇಳಿದಿಂದ ಹೊಳ್ಳೆ ಅದ್ರ ವಿಚಾರಣೆ ಬರುದಿಲ್ಲ, ನಿನ್ನ ಹೆಂಗ ಪರಿವರ್ತನೆ ಆಗ್ಬೇಕು ಹೇಳ ನಾವು. ಈಗಷ್ಟ ಬಡುವಾಗ ಹಾ ಅಂತ ಅಷ್ಟ ಅದಿಲ್ಲ, ಹೌದಪ್ಪ ಇದು ಅನಿಸ್ತತಿ, ಇದು ಹಾ ದಾಟಿ ಹೋದ ನಮ್ಗೆ ಹೊಳ್ಳೆ ಅದ್ರ ನೆನಪಿಸೋದ ಬರೋಂಗಿಲ್ಲ. ಒಮ್ಮಿ ಮರಿದಂಗೆ ಯಾವಾಗಲೂ ಅದನ್ನ ನೆನವನಾಗಿರುವುದು ಆ ಅಭ್ಯಾಸ, ಅದಕ್ಕೆ ಅಭ್ಯಾಸ ಅಂತಾರೆ. ಏನ್ ಆ ನಿರಂತರ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಿಂದ ಇದು ನಮಗೆ ಲಭಿಸ್ತದೆ. ಎಲ್ಲ ಮಹಾತ್ಮರು ಶ್ರವಣ ಮನನ ನಿಧಿಧ್ಯಾಸನ ಮಾಡಿನ ಆ ಜ್ಞಾನ ಸ್ಥಿತಿಯನ್ನು ಹೊಂದಿದ್ರು ಅವರೆಲ್ಲ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವ ಬಂದ ಹರಿಯದು ಅಂತ. ಈ ಹುಟ್ಟು ಸಾವುಗಳಿಂದ ನಮ್ಗೆ ಈ ದುಃಖ ನಮಗೆ ಬಿಡುಗಡೆ ಆಗುವುದನೇ ಇಲ್ಲ. ಅದಕ್ಕೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ಕೊಡಬೇಕು, ಹಗಲಿರುಳೆನ್ನದೆ. ಇದು ಮುಖ್ಯವಾಗಿ ನಡಿಬೇಕು ನೋಡ್ರಿ. ಇದು ಹೊರಗಿನ ವ್ಯವಹಾರದ ಗೌಣ ನೋಡಿ ಇನ್ನೂ ಭಾಳ ದಿನ ಬದುಕ್ತೇನೆ ಅಂತ ತಿಳ್ಕೊಂಡು ಅದನ್ನು ಹಿಂದಕ್ಕೆ ಹಾಕು. ಸದ್ದ ಇದು ಹೊಕ್ಕತಿ, ಈ ಶರೀರ ನೇಮದ್ದಲ್ಲ. ಮೊದಲು ಇದನ್ನು ಕೆಲಸ ಮಾಡ್ಕೊಂಡು ಇದನ್ನು ಮುಖ್ಯವಾಗಿ ಇದನ್ನು ನಡಿಬೇಕು. ಅದು ಹಿಂದಗಡೆ ನೋಡೋಣ, ಅದನ್ನು ಇರ್ಲಿ, ಭಾಳ ದಿನ ಬದುಕ್ತೇವೆ, ಇನ್ನೂ ಇರ್ತೇವಳ ನೋಡೋಣ ಅದನ್ನ ಅಂತ ಹಿಂದಕ್ಕೆ ಸರಿಸ್ಬೇಕು. ಈ ಹೊಕ್ಕೆ ಸದ್ದ ಅಂತ ತಿಳ್ಕೊಂಡು ತಳುವುದೇ ಮಾಡ್ಬೋದು, ತಡ ಮಾಡಕ್ ಹೋಗಬೇಡ ಅಂತೇಳಿ. ಭವಹರಣ, ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದುವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗೈತಿ. ಆ ಹುಟ್ಟಿಗೆ ಕಾರಣ ಅಂದ್ರೆ ವಿಷಯಗಳ ಮ್ಯಾಗಿನ ಪ್ರೀತಿ. ಯಾಕೆ ಹುಟ್ಟು ಕಾರಣ ಅಂದ್ರೆ ಯಾರು ಹುಟ್ಟಿಸೋರಿಲ್ಲ ನಮ್ಮನ್ನ. ವಿಷಯದ ಆಶಾ ಯಾರ್ಯಾರಿಗೆ ಯಾವ್ಯಾರ ಮ್ಯಾಗ ವಿಷಯದ ಮ್ಯಾಗ ಪ್ರೀತಿ ಐತಿ ಅಲ್ಲೇ ಹುಟ್ಟಕ್ಕೆ ಹಸ್ತತಿ, ಎಳ್ಕೊಂಬರ್ತೈತಿ. ಜನ್ಮಕ್ಕೆ ಹಾಕೋದೆಲ್ಲ ಅದ. ಹುಟ್ಟಿ ಬಂದು ಯಾಕಪ್ಪ ಅಂದ್ರೆ ಸಂಕಟ ಉಂದಾಕ ನೀನು ಯಾಕಾರ ಹುಟ್ಟಕ್ಕೆ ಹೋಗಿದ್ದೀವಿ ಮನೆಯಲ್ಲಿ. ಹುಟ್ಟಿ ಸಾಯುವುದು ಯಾಕೋ, ಕಷ್ಟ ಎದಕ್ಕೆ ಬೇಕು ಅಂತೀರಿ. ಇನ್ನು ಬರದಂಗ ಮಾಡ್ಕೋ. ಇನ್ನೇನು ಮರಳಿ ಮೃತ್ಯುವನ್ನು ಬಯಸಿದರೆಂದು ಅದು ಒಮ್ಮೆ ಅದರ ಅನುಭವ ಮಾಡ್ಕೊಂಡ ಮ್ಯಾಗ ಪುನಃ ಇದರ ಕಡೆ ಯಾಕೆ ಬರ್ತೀನಿ ನೀನು ಅಂತ. ಒಮ್ಮೆ ಶಿವಲೋಕವನ್ನು ಹೊಕ್ಕ ಬಳಿಕ ಮರಳಿ ಮೃತ್ಯುವನ್ನು ಬಯಸಿದರೆಂದು ಪತ್ರಿ ಒಗಿತೀರಲ್ಲ, ಯಾಕ್ರಿ ಬರಬೇಡಪ್ಪ ಇನ್ನಿಲ್ಲ. ಎಲ್ಲರಿಗೆ ಅದನ್ನ ಎಚ್ಚರಿಕೆ ಕೊಡ್ತಾರೆ, ಬಂದವರಿಗೆಲ್ಲ ಇನ್ನೊಮ್ಮೆ ಬರಬಾರ್ದಪ್ಪ. ಇನ್ನು ಶಿವಲೋಕದಿಂದ ಪರಮನ ಪುನೆಯನ್ನು ಪಡೆದು ಗುರುಲಿಂಗ ಜಂಗಮರ ಗುಪ್ತ ಪೂಜೆಯನ್ನು ಮಾಡಿ ಶರೀರ ಕರ್ಣೇಂದ್ರಿಯಗಳನ್ನು ಜಿಕ್ಕರಿಸಿ ನೀತಿ ಬಿಡದ ಆಚರಿಸುತ್ತಾ ನೆರೆ ಪರಮನೋಳು ಬೆರೆತು ಮರಣ ಮೃತ್ಯುವನ್ನು ಬಯಸಿದರೆಂದು ಭತ್ರಿ ಒಗಿತಿ ಇಲ್ಲ. ಅದರ ಅರ್ಥನ ಅದ ಐತಿ. ಅದ್ರ ಕಡೆ ಎಲ್ಲಿ ಲಕ್ಷ್ಯ ಐತಿ ನಮ್ಗೆ? ಗುರು ಲಿಂಗ, ಗುರು ಅಂದ್ರೆ ಏನು? ಅರು. ಲಿಂಗ ಅಂದ್ರೆ ಜ್ಞಾನ. ಜಂಗಮ ಅಂದ್ರೆ ವ್ಯಾಪಕವಾದಂಥ ಚೈತನ್ಯ, ಅದ ಜಾತಿ ಅಲ್ಲ. ಒಳಗ ಆಂತರಿಕವಾಗಿ ಇದನ್ನೆಲ್ಲ ತಿಳ್ಕೊಂಡು ಪುನಃ ಇದಕ್ಕೆ ಬರೋದಂಗ ಮಾಡ್ಕೋಪ ನೀನು ಅಂತ. ಯಾಕೆ ಬಂದಿಪ್ಪ ಇಲ್ಲಿ ಅನುಲಿ ಉಣ್ಣಾಕ ನೀನು? ಬರುವಾಗ ಗೊತ್ತಾಗ್ಲಿಲ್ಲ ನಮಗಿದನ್ನು, ಬಂದೆ ಅನುಭವ ಮಾಡ್ಕೊಂಡಿದ್ದು, ಇನ್ನು ಬರಬಾರ್ದಂಗೆ ಮಾಡ್ಕೋಬೇಕು. ಎಂದೆಂದು ಅಂದ್ರಂಗೆ ನಿನ್ನ ಜ್ಞಾನವನ್ನು ಮಾಡ್ಕೊ. ಇದೋ ಒಂದ ದಾರಿ. ನಿನ್ನ ನಿಜದ ಎಚ್ಚರಿಕೆಯನ್ನ ಮಾಡಿಕೊಂಡಾಗ ಪುನಃ ನಿನಗೆ ಇದು ಬರದಂಗೆ ಮಾಡ್ಕೊ. ಜ್ಞಾನದಿಂದ ಸಾಧ್ಯ ಐತಿ. ಇನ್ನೊಮ್ಮೆ ಬರದಂಗೆ ಮಾಡ್ಕೋಬೇಕಂದ್ರೆ ಜ್ಞಾನನ ಮಾಡ್ಕೊ. ನಿನ್ನ ನಿಜವನ್ನ ನೀ ತಿಳ್ಕೊ. ನೀನು ಯಾರಿದ್ಯ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಅವಾಗ ನಿನಗೆ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನೀ ಮತ್ತು ಅದನ್ನ ಮಾಡ್ಕೊಂತ ಮಾಡ್ಕೊಂತ ಕೊಡೋದು ಏನು? ಎಷ್ಟು ಸಲ ಮಾಡಿ ಹೊಳ್ಳೆ ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಅವ ವಿಷಯಗಳು, ಅದಕ್ಕೆ ಬಾಯಿ ತಕೊಂಡು ಕುಂತ್ರಿ ಏನು ಮಾಡಿದಂಗ? ಉಣ್ಣುದುದನೆ ಮಗುಳೆ ಉಣ್ಣುತ್ತಾ ಮೇಳವಿಸುವುದನೇ ಮೇಳವಿಸುತ್ತ. ಎಷ್ಟು ಸಲ ಹುಟ್ಟಿ ಬಂದ್ರು ಇದನ್ನ ಮಾಡಲ್ಲ ನೀನು. ಹುಟ್ಟಿಟ್ಟು ಬಂದು ಏನು ಮಾಡಿದೆ? ಹೊಸಾದ ಏನು ಮಾಡಿದೆ ಹೇಳಿ ನೀನು? ಮಾಡಿದ್ದು ಮಾಡೋ ಕಿಸಬಾದಾಸ ಅಂತ. ಹೊಸಾದ ಏನು ಮಾಡಿಪ್ಪ? ಎಷ್ಟು ಸಲ ಹುಟ್ಟಿ ಬಂದು ಮಾಡಿಲ್ಲ ಅದನ್ನ ನೀನು. ಮತ್ತು ಅದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಹೋಗುವಂಥದ್ದು. ಯಾರು ಎಂಥವ್ರು ನಿನಗೆ ಭೇಟಿಯಾಗಿಲ್ಲ. ನೀನು ಅದು ಒಂದು ಪುಣ್ಯ ಬೇಕಲ್ಲ. ಅಂತ ವಿಚಾರ ನಮಗೆ ಹೊಳಿಬೇಕಾದ್ರೆ ಮತ್ತು ಅದ್ರ ನಂಬಿಕೆ ಬೇಕಲ್ಲ. ಅದು ಭಾಳ ಕಠಿಣ. ಅದು ಅದಕ್ಕೆ ಪುಣ್ಯ ಇಲ್ಲದವ್ರಿಗೆ ಎಂತ ದೊರಕೊಳ್ಳೋದು. ಅದಕ್ಕೆ ಪುಣ್ಯಕ್ಯಾಡಿ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಕಲೀರಿಪ್ಪ. ಸತ್ಶಾಸ್ತ್ರ ಕೇಳಿದಿಂದ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕು ನೀವು ಅಂದ್ರೆ ಏನಾರ ನಿನಗೆ ಇದ್ರ ಲಾಭ ಆಕೈತಿ. ಪುಣ್ಯ ಸಂಗ್ರಹ ಮಾಡ್ಕೊರಿ, ಅಂದಾಗ ಈ ಕಡೆ ಒಲವು ಆಕೈತಿ ನಿನಗೆ.
ಪುಣ್ಯ ಇರಲಿಲ್ಲ ಅಂದ್ರೆ ಈ ಕಡೆ ಒಲವು ಆಗೋದಿಲ್ಲ, ಮತ್ತು ಬಾಳ್ಯದ ಕಡೆನೇ ಒಲವು ಆಕೈತಿ. ಅದಕ್ಕಾಗಿ ಬಡ್ಕೊಂಡು ಸಾಯು ಪಾಳೆ ಬರ್ತೈತಿ. ಏ ಬರೇ ಬಾಳ್ಯದ ಹೆಸರನ್ನ ಹತ್ಯತೆ ಅಂದ್ರೆ ಮುಗಿದು ಹೋಗ್ತಿ, ನನಗೆ ಈ ಕಡೆ ಬರಾಕ್ ಮನಸ್ಸಾಗ್ಬಿಡ. ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದ, ಪರೋಪಕಾರ ಮಾಡಿದ ಪುಣ್ಯ ಒದಗಿ ಬಂದಾಗ ಏನಾರ ಈ ಕಡೆ ಬರ್ಬೋದು. ಇಂಥವ್ರ ಮಾರ್ಗದರ್ಶನ, ಇಂಥವ್ರ ಸಂಘ, ಈ ಕಡೆ ಒಲವು ಆಗುವುದು ಭಾಳ ಕಠಿಣ ಅದು. ಮತ್ತು ಪಾಪ ಕರ್ಮ ನಮ್ಮನ್ನು ಬರೀ ಅದರಾಗತ್ತೆ ಹುಟ್ಟಿ ಸಾಯಕ್ಕೆ ಹಸ್ತೈತಿ, ನಮ್ಮ ತಿರ್ಗಕ್ಕೆ ಹಸ್ತೈತಿ. ಅದಕ್ಕೆ ಪುಣ್ಯವನ್ನು ಮಾಡಪ್ಪ. ಕೆಡುವ ಕಾಯದ ಸಫಲತೆ ಹೆಂಗೋ ಕೆಟ್ಟ ಹೋಗತಿ, ಶರೀರ ಸಾರ್ಥಕತೆ ಆಗ್ಬೇಕಂತಂದ್ರೆ ಇನ್ನೊಬ್ಬರಿಗೆ ಇದು ಉಪಯೋಗ ಬರ್ಬೇಕು. ಪರೋಪಕಾರಾರ್ಥಮಿದಂ ಶರೀರಂ ಅಂತಾರೆ. ಪರರಿಗೆ ಉಪಕಾರ ಮಾಡೋದ ಪುಣ್ಯ, ಕೆಡಕ್ ಮಾಡೋದನ್ನ ಪಾಪ ಅಂತ. ಅದಕ್ಕೆ ಇದನ್ನು ಮೀಸಲಾಗಿ ಎಷ್ಟೋ ಜನ್ಮದಾಗ ಅವರು ಇನ್ನೊಬ್ಬ ಉಪಕಾರಕ್ಕಾಗಿ ಅದನ್ನು ಮೀಸಲಾಗಿಟ್ಟಾರ. ಶರೀರ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಉಪಯೋಗ ಆಗಲಿಪ್ಪ, ಈ ಜಗತ್ತಿಗೆ ಉಪಯೋಗ ಆಗಲಿ ಅಂತ ಮಹಾತ್ಮರ ಜೀವನ ಎಲ್ಲ ನೋಡ್ಕೊತ ಬನ್ನಿ. ನಾವು ಬರೀ ಹೆಣ್ಣು ಮಕ್ಕಳು ಗುಜರಾನಿ ಮಾಡೋದು, ಏನು ದೊಡ್ಡ ಕೆಲಸ ಮಾಡೋದಂಗೆ. ಏನು ಆ ಹೆಣ್ಣು ಮಕ್ಕಳಿಗೆ ಉಪಯೋಗ ಇದ್ರೆ ಹೆಣ್ಣು ಮಕ್ಕಳು ನೋಡಿರು ನೋಡದಿದ್ರು ಇಲ್ಲ, ನಿನ್ನ ಅವಕೂರ್ ಸಂಬಂಧ ಎಲ್ಲ ಮಾಡಿ ಎಲ್ಲ ಗಳಿಸಿ ಮಾಡಿಟ್ಟು ಜಗತ್ತಿಗೆ ಉಪಯೋಗ ಬಂದ್ರೆ ಜಗತ್ತು ನಿನ್ನ ಕೃತಜ್ಞತೆಯಿಂದ ಶರೀರ ಸಂಭಾಳಿಸ್ತೈತಿ. ನಿನ್ನ ಜಗತ್ತಿಗೆ ಉಪಯೋಗ ಬರ್ತದೆ, ಇನ್ನೊಬ್ಬರಿಗೆ ಹಿತ ಮಾಡಿದ್ದ ನಿನಗೆ ಬರ್ತೈತಿ. ಬರೀ ಸ್ವಾರ್ಥ ಇಟ್ಕೊಂಡು ಬದುಕಿ ಉಪಯೋಗ ಏನು? ಬದುಕಿಗೆ ಎಲ್ಲ ವ್ಯರ್ಥ ಆತ. ನಿನ್ನ ಸ್ವಾರ್ಥ ಬುದ್ಧಿ ಇತ್ತಂದ್ರೆ ಸ್ವಾರ್ಥ ತ್ಯಾಗ ಮಾಡಿದಾಗಿದ್ದ ಅನುಭವ ಬರ್ತೈತಿ. ಇದಕ್ಕೆ ನಿಷ್ಕಾಮ ಪುಣ್ಯ ಅಂತ. ಈ ಕಡೆ ಒಲವು ಅವಕಾರ ನಿಷ್ಕಾಮ ಪುಣ್ಯ ಬೇಕು. ಸಕಾಮ ಪುಣ್ಯ ಅಂದ್ರೆ ನಾವು ಕೊಟ್ಟರು ಬರ್ತೈತಿ ಅಂದ್ರೆ ಬಡ್ಡಿ ಸಮೇತ ಬರ್ತದೆ, ಆಶೆ ಇಟ್ಕೊಂಡು ಮಾಡೋದಲ್ಲ. ಯಾಕ್ರಿ? ಆಶೆ ಇಟ್ಕೊಂಡು ಯಾವುದೇ ಕರ್ಮಗಳನ್ನು ಮಾಡೋದಲ್ಲ, ಅದು ಕಾಮನೆ ಇಟ್ಕೊಂಡು ಮಾಡುವಂಥದ್ದು. ಆ ಪುಣ್ಯ ಏನು ಮಾಡ್ತೈತಿ, ಅದು ಕ್ಷೀಣ ಆಗಿ ಹೋಗ್ತೈತಿ, ಉಂಡು ಬರ್ತೈತಿ ಹೋಗ್ತೈತಿ. ಹೌದಿಲ್ಲ? ನೀ ದಾನ ಧರ್ಮ ಮಾಡ್ತಿ ಆಶೆ ಇಟ್ಕೊಂಡು, ನೀ ಸಾವ್ಕಾರ ಹಾಕಿ ಶ್ರೀಮಂತಿಗೆ ಬರ್ತೈತಿ. ಹೌದಿಲ್ಲ? ಆದರೆ ಈ ಜ್ಞಾನ ಆಗೋದಿಲ್ಲ ನಿನಗೆ. ಅದಕ್ಕೆ ಜ್ಞಾನದಿಂದನೇ ಇದು ನಿನಗೆ ದುಃಖದಿಂದ ಬಿಡುಗಡೆ ಆಗೋದು. ನಿಷ್ಕಾಮ ಕರ್ಮದ ಫಲ ಇದು. ಜ್ಞಾನ ಆಗ್ಬೇಕಾತಂದ್ರೆ ಅದನ್ನು ಮಾಡು. ಯಾವುದು ಫಲಾಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಅಂತ. ಅದು ಬರ್ತೈತೆ ನೀನು ಇನ್ನೊಬ್ರಿಗೆ ಒಂದು ಪೈಪ್ ಅವಣಿಯಾರ ಇನ್ನೊಬ್ಬರು ಫಲಾಪೇಕ್ಷೆ ಇಲ್ಲದೆ ಮಾಡಕ್ಕ ಯಾರು ಮಾಡ್ತೀರಿ ಹೇಳ್ರಿ ಅಂತ. ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ಇದನ್ನು ಮೀಸಲಾಗಿಟ್ಟವ್ರು ಎಷ್ಟು ಮಂದಿ? ಶರೀರವನ್ನು ಪರೋಪಕಾರಾರ್ಥಮಿದಂ ಶರೀರಂ ಅಂತ ಅಂದಾಗ ನಮಗೆ ಶರೀರ ಧಾರಣ ಮಾಡಿದ್ದು ಸಾರ್ಥಕ. ನಿನಗೆ ಲಾಭದ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಇದನ್ನು ತಿಳ್ಕೊಂಡು ನಾವು ಜೀವನ ಸಾಗಿಸ್ಬೇಕು ನೋಡ್ರಿ. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ನಮಗೆ ಅದು ಕೆಡಕು. ಒಂದು ಹೇಳಕ್ಕೆ ಅವ್ರು ಪೀಡಾ ಕೊಟ್ಟಾರ, ಹಿಂದಿನ ಜನ್ಮದಾಗ ಏನೋ ಮಾಡಿರ್ಬೇಕು, ಅದಕ್ಕೆ ಬಂದೈತಿ ಬಿಡು, ನಮ್ಮದೇ ತಪ್ಪದು, ಅವ್ರದ್ದೇನು ತಪ್ಪಲ್ಲ ಅಂತ ತಿಳಿದು ಉದಾಸೀನ ಆಗು. ಒಳ್ಳೆಯವ್ರಿಗೆ ಏನು ಮಾಡಕ್ಕೆ ಹೋಗ್ಬೇಡ. ಹಂಗೆ ಬರ್ಬೇಕಲ್ಲ ನಿಮ್ಗೆ ಬುದ್ಧಿ. ಬರೋದು ಭಾಳ ಕಠಿಣ ಅದು. ವಿಷ ಎರೆದವ್ರಿಗೆ ಹಾಲೇರಿ ಅಂದ. ವಿಷ ಎರೆದವ್ರಿಗೆ ಹಾಲೇರಿ ಅಂತ. ಮಹಾತ್ಮರ ಜೀವನ ನೋಡ್ಕೊಂತ ಬರ್ರಿ. ಇದೇನು ಪೌರುಷದ ಮಾತಲ್ಲ ಅಂತಿದ್ರು. ಯಾರು ನಮ್ಮ ವಂಶವನ್ನ ನಿರ್ವಂಶ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು ಅವ್ರಿಗೆಲ್ಲ ಥರದ ಸಹಾಯ ಮಾಡಿದ್ರು. ಕೆಡಕ್ಕೆ ಬಯಸಿದ್ರು ನಮ್ಮ ಖಾತೆದಾಗ ಇಲ್ಲ. ಆ ಕಲ್ಯಾಣ ಅನ್ನೋದು ನಮ್ಮ ಖಾತೆದಾಗ ಇಲ್ಲಪ್ಪ ಅಂತ. ಯಾರು ಕೆಡಕ್ಕೆ ಬಯಸಿ ಬಂದವ್ರಿಗೆ ಒಳ್ಳೇದಾಗಲಿಪ್ಪ ಅಂತ. ಅದು ಸತ್ಪುರುಷರಲ್ಲಿ ಇರ್ತೈತಿ. ಸಾಮಾನ್ಯ ಜನರಿಗೆ ಬರೋದು ಭಾಳ ಕಠಿಣ ಅದ. ಅಂಥ ವಿಚಾರ ಬರೋದು ಭಾಳ ಕಠಿಣ ಅದ. ನಾವು ಅದಕ್ಕೆ ಅದನ್ನು ನೋಡಿಕೊಂಡು ನಾವು ಹಂಗಿರಕ್ಕೆ ಕಲಿಬೇಕು. ಅಂದಾಗ ನಮಗೆ ಆ ಸ್ಥಿತಿ ಹೊಂದಾಕ ಬರ್ತೈತಿ. ಹಂಗ ಒಮ್ಮಿಗೆ ನಾವು ಸ್ವಾರ್ಥ ನಮ್ಗೆ ಎಲ್ಲ ಆಗಲಿ ಅಂದ್ರೆ ಜೀವನ ಎದಕ್ಕೆ ಉಪಯೋಗ ಮಾಡ್ಕೊಂಡು ನೋಡ್ಕೊ. ಬರೀ ಸ್ವಾರ್ಥಕ್ಕಾಗಿ ಬದುಕಿ ಉಪಯೋಗ ಏನಾಯ್ತು?
ಆನಂದದ ಅನುಸಂಧಾನ ಮಾಡಲಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ. ಏನು ಯಾವ ಮಂತ್ರಗಳು ಬೇಕಾಗಿಲ್ಲ ಅದಕ್ಕೆ. ಆನಂದ ನಿದ್ದೆ ಮಾಡಕ್ಕೆ ಯಾವ್ದಾರ ಮಂತ್ರ ಅಂತೀನಿ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಯಾವುದೂ ಶಬ್ದ ಇಲ್ಲ ಇಲ್ಲಿ. ಅಂದಿನ ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ಲೆ ಅದಕ್ಕೆ ಬೇಕಾಗಿತ್ತು. ಅದನ್ನು ವರ್ಣನ ಮಾಡಕ್ ಹೊಂಟಿ, ವರ್ಣಿಸ್ಲಿಕ್ಕೆ ಬಾರದ್ದು ಅದು. ವರ್ಣನ ಮಾಡಿ ನಿನ್ನ ಅವರ್ಣನೀಯತ್ವಕ್ಕೆ ಚ್ಯುತಿ ತಂದೆನು ಅಂದರು. ನಿನ್ನನ್ನು ಗುರುತಿಸಿ ನಿನ್ನ ನಿರಾಕಾರತ್ವಕ್ಕೆ ಚ್ಯುತಿ ತಂದೆನು ಅಂತ. ಶಂಕರಾಚಾರ್ಯ ಹೇಳ್ಯಾರಲ್ಲ, ನಿನ್ನನ್ನು ಹೊಗಳಿ ನಿನ್ನ ಅವರ್ಣನೀಯತ್ವಕ್ಕೆ ಚ್ಯುತಿ ತಂದೆನು, ನಿನ್ನನ್ನು ಗುರುತಿಸಿ ನಿನ್ನ ನಿರಾಕಾರತ್ವಕ್ಕೆ ಚ್ಯುತಿ ತಂದೆನು ಅಂತ. ತಪ್ಪು ಮಾಡೀನಿ ನಾನು 3 ತಪ್ಪುಗಳನ್ನು ಅಂತ ಹೇಳ್ಯಾರ. ವಾಂಗ್ ಮನಸ್ಸಿಗೆ ಗೋಚರವಾದದ್ದು ನೋಡಿ. ನಿನ್ನನ್ನು ಗುರುತಿಸಿ ನಿನ್ನ ವ್ಯಾಪಕತ್ವಕ್ಕೆ ಚ್ಯುತಿ ತಂದೆನು ಅಂತ. ಗುಡಿ ಕಟ್ಟಿನ ಅದನ್ನು ವ್ಯಾಪಕವಾದಂಥ ಚೈತನ್ಯ ಅಲ್ಲಿ ಗುಡಿಯಾಗಷ್ಟ ಐತೆನ ಅದು. ಮೂರ್ತಿ ಅಮೂರ್ತ ನಿನ್ನನ್ನು ಮೂರ್ತಿ ಕೊಟ್ಕೊಂಡು ಆಕಾರ ಕೊಟ್ಕೊಂಡು ಬಂದೆ. ನಿರಾಕಾರತ್ವಕ್ಕೆ ಚ್ಯುತಿ ತಂದೆನು ಅಂತ. ಆಕಾರ ಅಲ್ಲದಕ್ಕೆ ಆಕಾರ ಕೊಟ್ಟ. ಇದ ಅಜ್ಞಾನ. ಅಜ್ಞಾನದಿಂದ ಜನ್ಮ ಜನ್ಮ ಅಂತ ತಿರುಗು ಪಳೆ ಬರ್ತದೆ. ಇಂಥವನ್ನೆಲ್ಲ ಮಾಡ್ಕೊತವ. ಗುಡಿ ಕಟ್ಟಿನೇ ಇದನ್ನ ಮಾಡೀನಿ, ಏನ್ ಮಾಡವ ಮಾಡಿ. ಬರೇ ಮುಂಜಾನೆ ಮಟ್ಟ ಬರೇ ಇದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ತಲೆ ಕೆಟ್ಟು ಹುಚ್ಚಿಡದ ಅಡ್ಡಾಡು ಪಳೆ ಬರ್ತೈತಿ. ಒಂದ ದಿನ ನಿದ್ದೆ ಹತ್ತಿಲ್ಲ ಅಂದ್ರೆ ಹೆಂಗಾಕೈತಿ ನೋಡು. ವಿಶ್ರಾಂತಿ ಸಿಗ್ಲಿಲ್ಲ ಅಂದ್ರೆ ಇದ್ರಾಗ ತಗೋಲ್ಲ ವಿಶ್ರಾಂತಿ, ಗಳಿಸಿ ಅಲ್ಲ. ಯಾಕ್ರಿ ಇಂದ್ರಿಯಗಳ ಮಜಾ ಮಾಡ್ಕೊಂತ ಅದನ್ನ ವಿಶ್ರಾಂತಿ ತಗೋಲ್ಲ. ಅದ್ರಾಗ ಆಕೈತಿನ ಬ್ಯಾಸರಿಕೆ ಆಕಾವಿಲ್ಲೋ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿ ನಿಮ್ಗೆ ಬ್ಯಾಸರಿಕೆ ಕಳಿತಾವೋ ಬ್ಯಾಸರಿಕೆ ಕೊಡ್ತಾವೋ ನೋಡ್ಕೊರಿ. ಎಚ್ಚರ ಆದ ಕೂಡಲೇ ಚಾಲು ಆಯ್ತಪ್ಪ, ಇದು ಸುಖ ಹೊಂತೇನೆ ಅಂತ ಅವನು ವ್ಯಾಪಾರ ಮಾಡಿ, ಇಂದ್ರಿಯಗಳ ವ್ಯಾಪಾರ ಅದನ್ನು ಮಾಡಿ ಬ್ಯಾಸರಿಕೆ ಕಳ್ಕೊ ಹಂಗಾರ. ಬ್ಯಾಸರಿಕೆ ಕೊಡು ಬ್ಯಾಸರಿಕೆ ಹೊಂದು ಯಾವ ಇಂದ್ರಿಯ ಮತ್ತು ವಿಷಯ ವಸ್ತುಗಳು ಅವು ಇಲ್ಲದಿಲ್ಲ. ನಿದ್ದೆ ಹತ್ತಿರಾಗ ಅವು ಯಾವೂ ಇರುವುದಿಲ್ಲ. ಇಂದ್ರಿಯಗಳು ಇಲ್ಲ, ವಿಷಯ ವಸ್ತುಗಳಿಲ್ಲ. ಅಲ್ಲಿ ಆರಾಮಿದ್ನೆ ಅಂತ. ಅವುಗಳ ಸಂಬಂಧ ತಪ್ಪಿಸ್ಕೊಂಡಿದ್ದೆ, ಆರಾಮಿದೆಯಾ ಅಂತ. ನಿದ್ಯಾಗ ಹೆಂಗ ಯಾವ ಬ್ಯಾಸರಿಕೆ ಕೊಡುವಿಲ್ಲ, ಬ್ಯಾಸರಿಕೆ ಹೊಂದುವನು ಇಲ್ಲ. ಹೆಂಗಿದ್ದೆ ಹಂಗೆ ಎಚ್ಚರಿಕೆ ಒಳಗೆ ಇರಾಕಲಿ. ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಾಕಲಿ. ನಿದ್ರೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿ ತಂದ್ಕೊಂಡು ಇರೋ ಪ್ರಯತ್ನವನ್ನು ಮಾಡು. ಅಂದಾಗ ನಿನಗೆ ನೆಮ್ಮದಿ ಇರಾಕ್ ಬರ್ತೈತಿ. ಅಲ್ಲಿ ತಿಳಿಯಲೇ ಅದಿ, ಇಲ್ಲಿ ತಿಳಿದಿರ್ಬೇಕಾಗಿತ್ತು. ಅರಿವಿನ ಮೂಲಕ ನಾವು ಆ ನೆನಪಿನಾಗಿರ್ಬೇಕಾಗಿತ್ತು. ಆನಂದದ ನೆನಪು ಅಲ್ಲಿ ತಿಳಿಯಲೇ ಆನಂದದ ನೆನಪಿನಾಗಿದ್ದೀವಿ. ನಿದ್ದೆ ಒಳಗೆ ಅಲ್ಲಿ ಅಜ್ಞಾನ ಆವರಣ. ಆ ಅಜ್ಞಾನ ಆವರಣ ಮಾಯಾವರಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವ್ರತೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬುವನ ಬಗ್ಗೆ ಪಸತು. ಅದಕ್ಕೆ ಸಮಾಧಿ ಹೊಂದದ ಹೊರತಾಗಿ ಅಜ್ಞಾನ ಆವರಣ ಇಲ್ಲ. ಅಲ್ಲಿ ಕೇವಲ ಅರಿವಿನ ಎಚ್ಚರ ಅರುತ ಆನಂದದ ಆಕಾರದಾಗಿರ್ತಾನೆ ಅಲ್ಲಿ ಸಮಾಧಿ ಒಳಗೆ. ಇಲ್ಲಿ ಮರೆತ ನಿದ್ದೆ ಒಳಗಿರ್ತಾನೆ. ನಿದ್ದೆಗೂ ಸಮಾಧಿಗೂ ಬಹಳ ಅಂತರದ. ಇಲ್ಲಿ ವಾಸನ ಅಡಗಿರ್ತಾವ, ಅಲ್ಲಿ ಸಮಾಧಿ ಒಳಗೆ ನಾಶ ಆಗಿರ್ತಾವ. ಮತ್ತೆ ಅಲ್ಲಿ ವ್ಯಕ್ತಕ್ಕವು ಎಚ್ಚರ ಆದ ಕೂಡಲೇ ಮನೆಯಿಂದಿನಂತೆ ಅವ ವ್ಯವಹಾರ. ಅದರ ಸಮಾಧಿಯನ್ನು ಹೊಂದಿದ ನಂತರ ಅವಾಗ ಬಾಧೆ ಆಗುವುದಿಲ್ಲ. ಎಂದಿನಂತೆ ಅದರ ಜೀವಭಾವ ಉಳಿದಿಲ್ಲ. ಅವನ ಜೀವನನ ಬದಲಾವಣೆ ಆಗಿಬಿಡ್ತದೆ. ಶುದ್ಧಿ ಶೂರಾಗಬಾರ್ದು, ನಿದ್ದೆ ಶೂರಾಗ ಕಲೀರಿ ಅಂತ. ಬರೀ ಹೇಳೋದು ಕೇಳೋದು ಸಾಕಷ್ಟು ಆತಿ, ಅದನ್ನ ಅನುಭವ ತಗೊಳಕ್ಕಾಗಲಿಲ್ಲ ಅಂತ ಏನ್ ಮಾಡೋದು ನೀವು? ಬಹಳಷ್ಟು ಹೇಳೋದು ಕೇಳೋದು ಆಯ್ತಪ್ಪ ನಿನಗೆ. ನಿರಂತರ ಅದನ್ನು ಹೇಳೋದು ಕೇಳೋದು ಮಾಡಿದೆ, ಅದನ್ನ ಅನುಭವ ತಗೊಳ್ಳೋದು ಯಾವಾಗ? ಬಿಟ್ಟ ಅನುಭವ ಎಲ್ಲ ಕೈ ಬಿಟ್ಟಾಗ ಅನುಭವ ತಗೋದು. ಬರೀ ಅದೊಂದು ಹೇಳೋ ಕೇಳೋ ವಾಸನ ಅದ ಜನ್ಮನು ಅಂತ ಮತ್ತೆ ತಿರ್ಗಾಕ್ ಬರ್ತೈತಿ. ಅದ್ರಿ ಶಾಸ್ತ್ರ ವಾಸನ ಅದು ಹುಟ್ಟಾಕ ಹಸ್ತೈತಿ ನಿನಗೆ. ಮತ್ತೆ ಅದು ಹೋಗ್ಬೇಕು. ಹೇಳುದು ಕೇಳುದು ಬ್ಯಾಸರ ಆಗ್ಬೇಕು ನೋಡ್ರಿ. ಆವಾಗ ನೀವು ಹೋದಾಗ ಅನುಭವಕ್ಕೆ ಬರಾಕತ್ತೆ ಅಂದ್ರೆ ಎಲ್ಲ ಕೈ ಬಿಡ್ತಾನಲ್ಲಿ. ವೃತ್ತಿ ಸ್ಥಗಿತ ಆಗಿಬಿಡ್ತೈತಿ.
ಇದರ ಅನುಭವ ನಿನಗೆ ಆಗಾಕೈತೆ ಅಂದ್ರೆ ಎಲ್ಲ ನಿತ್ತು ಬಂದಾಗ್ಬಿಡ್ತಾವೆ. ಎಲ್ಲ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾಗಿರ್ತಾವೆ. ಸಮಾಜ ಸ್ಥಿತಿ ಒಳಗೆ ನೋಡ್ರಿ ನೀವು, ಮಹಾತ್ಮರ ಸಮಾಜ ಸ್ಥಿತಿ ಒಳಗೆ ಆ ರೂಢಿಗತ ಕರ್ಮೇಂದ್ರ ಚಟುವಟಿಕೆ ಅಷ್ಟೇ ನಡೀತಿರ್ತಾವೆ. ಸಣ್ಣ ಹುಡುಗರ ಸ್ಥಿತಿ ಹೆಂಗಿರ್ತೈತಿ ಹಂಗಿರ್ತೈತಿ ಜ್ಞಾನಿ ಸ್ಥಿತಿ. ಏನು ಕಾಲ ಅಡ್ಡಾಡ್ತಿರ್ತಾವ, ಅದ್ರ ಅತ್ತಾಗ ಹೋಗ್ಬೇಕು ಇತ್ತಾಗ ಹೋಗ್ಬೇಕು ಅನ್ನೋದು ಇರುವುದಿಲ್ಲ ಅವ್ರಿಗೆ. ಅವ್ರು ಏನಿಟ್ಟರು ತಿನ್ಬಹುದು, ಏನಿಟ್ಟರು ಕುಡಿಬಹುದು. ಅದು ಕರ್ಮೇಂದ್ರಿಯ ಚಟುವಟಿಕೆ. ಅದು ಸೆರೆ ಕೊಡೋದ ಅಂಥ ಸ್ಥಿತಿ ಒಳಗಿದ್ದಾಗ ಅವನ್ನೆಲ್ಲ ಮಾಡ್ಯಾರ ಮಹಾತ್ಮರಿಗೆ. ಅದರ ವ್ಯಾವಹಾರಿಕ ಎಚ್ಚರಿಕೆ ಒಳಗಿದ್ದಾಗ ಯಾವುದೇ ಮಹಾತ್ಮ ಅವ್ಯಾಪಾರವನ್ನು ಅಂತ ವ್ಯವಹಾರ ಮಾಡಿಲ್ಲ ಅವನು. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಸೆರೆ ಕುಡದ, ಯಾಕ್ರಿ ಗಾಂಜಿ ಸೇದಿದ ಅಂತ ಪಳೆಂಕರು ಕುಡಿದಾಗ ಅವ್ರಿಗೆ ಆ ಸ್ಥಿತಿ ಒಳಗಿದ್ದಾಗ ಅವ್ರು ಏನಿಟ್ರು ಕುಡಿಬಹುದು, ಏನಿಟ್ರು ತಿನ್ಬಹುದು. ಅದು ತಿನ್ಬೇಕು, ತಿಂತೀನಿ ಕುಡಿತೀನಿ ಅನ್ನೋ ಭಾವ ಸಹಿತ ಇರುವುದಿಲ್ಲ. ಅಂಥ ಸ್ಥಿತಿ ಒಳಗಿದ್ದಾಗ ಮಹಾತ್ಮರಿಗೆ ಇವನ್ನೆಲ್ಲ ಮಾಡಿ ತಮ್ಗೆ ಲಾಗು ಮಾಡ್ಕೊಂಡಾರೆಲ್ಲ. ಬೆರ್ಕಿ ಬುದ್ಧಿ ಜನ ಎಲ್ಲ ಇಂಥವನ್ನೆಲ್ಲ ಮಾಡಿದ್ರು. ಎಂಥವನ್ನೆಲ್ಲ ಯಾಕೆ ಮಾಡಕ್ಕೆ ಹೋಗ್ತಾರ್ರಿ ಅವರು? ನಿಷಿದ್ಧ ವ್ಯವಹಾರ ಎಂದೂ ಮಾಡಿಲ್ಲ ಮಹಾತ್ಮ. ವ್ಯವಹಾರಿಕ ಎಚ್ಚರಿಕೆ ಒಳಗಿದ್ದ ನೀತಿವಂತನಾಗಿ ಬಾಳ್ಯಾನ. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ನೀತಿಯನ್ನು ಪಾಲನೆ ಮಾಡ್ಯಾರ. ನಿಶ್ಚಿತ ವ್ಯವಹಾರ ಅವ್ಯಾಪಾರವನ್ನು ಯಾವುದೇ ಮಹಾತ್ಮ ವ್ಯವಹಾರಿಕ ಎಚ್ಚರಿಕೆ ಒಳಗೆ ಮಾಡಿಲ್ಲ. ಮಾಡಿದ್ರೆ ಆ ಸ್ಥಿತಿ ಹೊಂದಕ್ಕೆ ಅವಾಗ ಹಾಕಿದ್ದಿಲ್ಲ ಅಂತ. ಹಂಗೆ ಏನಾರ ಅಪವಾದ ಅವ್ರ ಮ್ಯಾಗ ಆರೋಪ ಮಾಡಿ ನಮಗೆ ಲಾಗು ಮಾಡ್ಕೋತೇವೆ. ಅವನ ಕೈಯಾಗ ಗಾಂಜಿ ಕೊಟ್ಟಿದ್ರು, ಮಡಿವಾಳ ಗಾಂಜಿ ಸೇರ್ತಾನಂತ. ಯಾಕ್ರಿ ಶರೀಫ್ ಸೆರೆ ಕೊಡದ ಅದಿಲ್ಲ, ಮಡಿವಾಳ ಇವು ಸಿದ್ಧಿ ಕೊಡದ, ಸೆರೆ ಕೊಡದ, ಏನೇನು ಕಲ್ಪನಾ ಮಾಡಿ ತಮಗೆ ಲಾಗು ಮಾಡ್ಕೋತಾವ. ಒಂದು ಪದ್ಯೊಳಗೆ ಹೇಳ್ಯಾರ ಅವರು, ಕುಡಿಸಿದ ಸಿಂಧಿ ಕುಡಿಸಿದ ಎನ್ನೊಡೆಯ ಸದ್ಗುರು ರಾಯ ಬಿಡದೆ ಜುಲುಮೆಯ ಮಾಡಿ ಕುಡಿಸಿದ, ಸಿಂಧಿ ಕುಡಿಸಿದ ಓಂ ಎಂಬ ಡರಿಕೆ ಹೊಡಿಸಿದ. ಜಿಡ್ಡು ನಾರುವುದಲ್ಲ, ಗಡ್ಡದ ಗುಂಟ ಸೂರುವುದಲ್ಲ, ದಡ್ಡರು ಕುಡಿದರೆ ದಕ್ಕುವುದಲ್ಲ. ಅಂಥದ್ದನ್ನ ಗೋವಿಂದ ಭಟ್ರು ನನಗೆ ಅನುಭವಕ್ಕೆ ತಂದು ಕೊಟ್ಟರು ಅಂತ. ಇಂಥ ಸೋರುದು ನಾರುದು ಅಂಥದನ್ನ ಕುಡಿಸಿದ್ರು ನಾವು. ಅದನ್ನು ಕುಡಿಯಾಕೈತಿ ಬಿಡ್ತಾನ ನಾವು. ಹೌದಿಲ್ಲ? ಕುಡಿಪ ಶರೀಫನ್ ಜಾತ್ರೆ ಬಂದಿದ್ದಾನೆ. ಏನ್ ಮಾಡೋದು? ಹುಚ್ಚರ ಶಾಂತಿ ಇದೆಲ್ಲ ಯಾವಾಗ ಆಗ್ಬೇಕು ನಿಮ್ಗೆ? ಅದಕ್ಕೆ ಅಜ್ಞಾನ. ಮಹಾತ್ಮರ ಸಂಪರ್ಕ ಸರಿಯಾದ ಇದು ಗೊತ್ತಿಲ್ಲ. ಗೊತ್ತಿದ್ದಾವ ಅದನ್ಯಾಕೆ ಮಾಡಕ್ ಹೋಗ್ತಾನೆ? ನಿಷಿದ್ಧ ವ್ಯವಹಾರ ಎಂದೂ ಮಾಡಿಲ್ಲ ಅವ್ರು. ಅದಕ್ಕೆ ಮಹಾತ್ಮರ ನೋಡ್ರಿ ಅವನು ಜೀವನ ಕ್ರಮ, ಪರಿಶುದ್ಧವಾದ ಜೀವನ ಆಚರಣೆ ಅವ್ರದ್ದೆಲ್ಲ. ಅದು ಇಷ್ಟು ಮಂದಿ ಜಗತ್ತಿನೊಳಗೆ ಆಗಿ ಹೋಗ್ಯಾರ. ಅವರು ನಿಷಿದ್ಧ ಪರಿಶುದ್ಧವಾದ ಆಚರಣೆ ಐತೆ ಅವ್ರು. ಅದರಂತೆ ನಾವು ಜೀವನ ನಾವು ರೂಢಿ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಾಗ ಅಂಥ ಆಚರಣೆ ನಾವು ಅದರಂಗ ಆದಾಗ ನಮಗದು ಅನುಭವ ಬರ್ತೈತಿ. ಹಂಗೆ ಆಗೋದಿಲ್ಲ. ಅದಕ್ಕೆ ಅಭ್ಯಾಸ ಬೇಕಾಗ್ತದೆ. ಅಂಥವ್ರ ಸಂಪರ್ಕ ನಿರಂತರ ಬೇಕು. ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಬೇಕು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅದು ಮಹಾತ್ಮರ ಸಂಘದಿಂದ ನಮ್ಮಲ್ಲಿ ಅದು ಗೊತ್ತಾಗ್ತದೆ. ಅದಕ್ಕೆ ಅಂಥವ್ರ ಸಂಘ ಮಾಡಿ ನೋಡ ಅಂತ. ಸಾಧು ಸಂತೋಷರ ಸಂಘ ಮಾಡಿ ನೋಡ. ಅವಾಗ ನಿನಗೆ ಹೆಂಗಾಕೈತಿ ನಿನ್ನ ಜೀವನ. ನಿಕಟವಾದ ಸಂಪರ್ಕ ಬೇಕು. ಮಹಾತ್ಮರ ಸಂಪರ್ಕದಿಂದ ಇದೆಲ್ಲ ತಿಳಿತೈತಿ. ಯಾವಾಗಾರ ಒಂದು ಬಂದ್ರೆ ಇದು ಗೊತ್ತಾಗ್ತದೆ. ಮಂದಿ ಇನ್ನೊಬ್ಬರ ಬಾಯಿಂದ ಕೇಳಿದ್ರೆ ಒಂದು ಸ್ವತಃ ನೀ ಅವ್ರ ಸಂಪರ್ಕದಾಗಿದ್ದಾಗ ಗೊತ್ತಾಕೈತಿ ಹೆಂಗೈತಿ ಅವ್ರ ಸ್ಥಿತಿ ಅಂತ. ಪ್ರತಿಯೊಬ್ಬರಿಗೂ ಗೊತ್ತಾಕೈತಿ. ಅದ ನಿನ್ನಲ್ಲಿ ಇದ್ದದ್ದ ನಿಮ್ಗೆ ಅನುಭವ. ನಾನು ಹೊಸದಾಗಿ ಹೇಳಾಕತ್ತೀನಿ ನಿಮ್ಗೆ, ಯಾವಾಗಲೂ ಇದ್ದದ್ದು ಅದು. ಅದ್ರ ಕಡೆ ಲಕ್ ಕೊಟ್ಟಿಲ್ಲ, ನೀವು ಮರ್ತೀರಿ. ಅದನ್ನ ನಿಮ್ಮಲ್ಲೇ ಐತೆ. ಅದು ಅಮೂಲ್ಯವಾದಂಥದ್ದು, ಕೆಡಲಾರದಂಥ ವಸ್ತುನ ನೀವು ಅದಿರಿ ಅನ್ನೋದನ್ನ ಅನುಭವದಕ್ಕೆ ತಗೋರಿ. ಅಂದ್ರೆ ಜನ್ಮ ಸಾರ್ಥಕ ಆಕೈತಿ. ನಾವು ಕೆಟ್ಟು ಹೋಗುವಂಥದ್ರ ಬೆನ್ನು ಹತ್ತೇವೆ ತೋರಿಕೆ ವಸ್ತುಗಳು. ಈ ಶಾಶ್ವತವಾದದ್ದಲ್ಲಿದು. ಎಂದಿಲ್ಲ ಒಂದು ದಿನ ಇದನ್ನೆಲ್ಲ ಕೈ ಬಿಟ್ಟ ನಿನ್ನ ಕಡೆ ಲಕ್ ಕೊಟ್ಟಾಗ ನಿನಗೆ ನೆಮ್ಮದಿ ನೋಡು. ಬೇಕಾದಷ್ಟು ಜನ್ಮ ತಿರುಗಿನಿ ತಿರುಗಿ ಕಡೆಗೆ ಅದರಿಂದ ಬ್ಯಾಸರಿಕೆ ಹೊಂದಿ ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ನೆಮ್ಮದಿ ನೋಡು. ಎಂದಿಲ್ಲ ಒಂದು ದಿನ ಇಲ್ಲಿಗೆ ಬಂದಾಗೈತಿ ಅಂದ್ರೆ ಈಗ ಯಾಕೆ ಇದ್ರ ಲಾಭ ಮಾಡ್ಕೋಬಾರ್ದು ನಾವು? ಅವಕಾಶ ಐತಿ. ಮನುಷ್ಯನ ಜನ್ಮ ಬರ್ತೈತೆ ಅನ್ನೋದು ಏನು ಬರಸೈತಿ ಮುಂದಿನ್ನ. ಮತ್ತೆ ಯಾವ್ದಾರ ಜನ್ಮ ಬಂದ್ರೆ ಇದು ನಿನಗೆ ತಿಳ್ಕೊಳಕ್ ಬರುದಿಲ್ಲ. ಅದಕ್ಕೆ ಅದನ್ನು ಮಾಡ್ಕೋರಿ ಅಂತ ಹೇಳ್ಯಾರ. ಬೇಳೆ ಕಳಿಬೇಡ್ರಿ, ಸದುಪಯೋಗ ಮಾಡ್ಕೊಡಿ ಸಿಕ್ಕಂತ ಬೇಳೆ ಅಂತ ಹೇಳ್ಯಾರ, ಎಚ್ಚರಿಕೆ ಕೊಟ್ಟಾರ.
सकल साधु संत महाराज की